ನಮಸ್ಕಾರ, ಪ್ರವಾಸಿ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಗೆಸ್ಟ್ ಇದ್ದಾರೆ. ದೃಢ ಸಂಕಲ್ಪ, ಪರಿಶ್ರಮ ಹಾಗೂ ಶ್ರದ್ಧೆ, ಇದು ಮೂರು ಇದ್ದರೆ ಇಡೀ ಕಾರ್ಪೊರೇಟ್ ಜಗತ್ತೇ ತಿರುಗಿ ನೋಡುವಂತಹ ಒಂದು ಅದ್ಭುತ ಸಾಮ್ರಾಜ್ಯವನ್ನು ಕಟ್ಬೋದು ಅನ್ನೋದಕ್ಕೆ ಜೀವಂತ ಉದಾಹರಣೆ ಈ ವ್ಯಕ್ತಿ. ಇವ್ರ ಹೆಸರು ಶಿವರಾಜ್ ಕುಮಾರ್. ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಗೆಲ್ರಿಗೂ ಮಾಲ್ಗುಡಿ ಡೇಸ್ ನೆನಪಿರ್ಬೋದು. ಆರ್ ಕೆ ನಾರಾಯಣ ಅವರ ಕಲ್ಪನೆ, ಶಂಕರ್ ನಾಗ್ ಅವರ ಅದ್ಭುತ ದೃಶ್ಯ ವೈಭವ ಇವೆಲ್ಲವೂ. ಆದರೆ ಮಾಲ್ಗುಡಿ ಅಮೃತ್ ಚಹಾ ಈಗ ಬೆಂಗಳೂರಲ್ಲಿ ಎಲ್ಲೇ ಓಡಾಡಿದ್ರು ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ನಿಮ್ಮ ಕಣ್ಣಿಗೆ ಬೀಳುವಂಥದ್ದು ಮಾಲ್ಗುಡಿ ಡೇಸ್ ಅಷ್ಟೇ ಫೇಮಸ್ ಆಗಿರುವಂತಹ ಮಾಲ್ಗುಡಿ ಅಮೃತ್ ಚಹಾ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದು ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ 12 ವರ್ಷ ಅಲ್ಲಿ ಕೆಲಸ ಮಾಡಿ ಆ ಕಂಪ್ನಿ ಬಿಟ್ಟು ಬಳಿಕ ಸ್ವಂತ ಒಂದು ಬಿಸ್ನೆಸ್ನ ಶುರು ಮಾಡಿ ಕೋಟಿಗಟ್ಟಲೆ ಟರ್ನ್ ಓವರ್ ಇರುವಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ವ್ಯಕ್ತಿ ಶಿವರಾಜ್ ಕುಮಾರ್. ಇವರು ಹೇಗೆ ಈ ಒಂದು ದೊಡ್ಡ ಬಿಸ್ನೆಸ್ನ ಸ್ಥಾಪನೆ ಮಾಡಿದ್ರು, ಇವ್ರ ಜೀವನದ ಅದ್ಭುತ ಕಥೆ ಏನು, ಇವೆಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ಶಿವರಾಜ್ ಕುಮಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್, ಮಾಲ್ಗುಡಿ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಮಾಲ್ಗುಡಿ ಡೇಸ್, ಅದರಲ್ಲೂ ಶಂಕರ್ ನಾಗ್ ಅವರದ ಒಂದು ಸೀರೀಸ್. ಆ ಹೆಸರನ್ನ ನೀವು ಇಟ್ಟುಕೊಂಡು ಒಂದು ಚಹಾ ಅಂಗಡಿಯನ್ನು ಮಾಡಬೇಕು ಅಥವಾ ಒಂದು ಕೆಫೆನ ಮಾಡಬೇಕು ಅನ್ನೋವಂಥ ಯೋಚನೆ ಬಂದಿದ್ದು ಹೇಗೆ? ಸರ್, ಮಾಲ್ಗುಡಿ ಅಂತಂದರೆ ಮಲ್ಲೇಶ್ವರಮ್ಮು ಮತ್ತು ಬಸವನಗುಡಿ ಎರಡು ಏರಿಯಾ ನೇಮು. ಸೊ ಒಂದಾದರೆ, ಎರಡನೇದು ಬಂದು ಬೆಂಗಳೂರಲ್ಲಿ ನಾವು ಕೆಫೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸೊ ಬೆಂಗಳೂರಲ್ಲಿ ಏನಾದರೂ ಒಂದು ಹೆಸರಿಡಬೇಕು ಅಂದರೆ ಅವು ಎರಡು ಏರಿಯಾ ನೇಮು ಅದರಲ್ಲಿ ಇದೆ ಅನ್ನೋದು ಒಂದು ಉದ್ದೇಶ. ಮೂರನೇದು ಶಂಕರ್ ನಾಗ್ ಅವರು ಒಂದು ಭಾಳ ಇಷ್ಟ ಸರ್. ಯಾಕೆಂದರೆ ಅವರು ಬದುಕಿದ್ದೇ ಸಮಾಜಕ್ಕೋಸ್ಕರ, ತನ್ನ ಕುಟುಂಬ ಅನ್ನೋದ್ರ ಜೊತೆಗೆ ಸಮಾಜನ ತನ್ನ ಕುಟುಂಬ ಅಂತ ಬದುಕಿರೋಂಥ ವ್ಯಕ್ತಿ. ಒಂದು ಮೆಟ್ರೋ ಕಾನ್ಸೆಪ್ಟ್ ಆಗಿರ್ಬೋದು, ಒಂದು ಮನೆ ಕಟ್ಟೋದು ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಆಮೇಲೆ ಒಂದು ಫಿಲಮ್ ಇಂಡಸ್ಟ್ರಿಗೂ ಅಷ್ಟೇ, ನಮ್ಮ ಚಿತ್ರರಂಗಕ್ಕೂ ಎಷ್ಟು ಒಂದು ಒಳ್ಳೆ ಕೊಡುಗೆಗಳಿದ್ದಾವೆ. ಸೊ ಅವರು ಒಂದು ಇನ್ಸ್ಪಿರೇಷನ್ಸ್ ನಮಗೆ. ಹಂಗಾಗಿ ಮಾಲ್ಗುಡಿನೂ ಒಂದು ಇದನ್ನು ತೊಗೊಂಡ್ವಿ. ಆಮೇಲೆ ಅವ್ರದ್ದೊಂದು ಮಾತಿದೆ ಯಾವತ್ತೂ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಇದ್ದಾಗ ಏನಾದರೂ ಸಾಧಿಸು ಅಂತ. ಸೊ ಹಂಗಾಗಿ ಅದೊಂದು ಭಾಳ ಇದರಿಂದ ನಾವು ಮಾಲ್ಗುಡಿನ ತೊಗೊಳೋದಕ್ಕೆ ಇದೆ. ಸೂಪರ್ ಸರ್. ಈ ಸಂದರ್ಶನನ ಒಂದು ಎರಡು ರೀತಿ ತೊಗೊಂಡೋಗೋಣ. ಒಂದು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಇನ್ನೊಂದು ನಿಮ್ಮ ಲೈಫ್ ಜರ್ನಿನ ಒಂದು ಅದ್ಭುತ ಕತೆ ಅಂತ ಗೊತ್ತು. ಸೊ ಹಾಗಾಗಿ ಎರಡು ಭಾಗದಲ್ಲಿ ಮಾಡೋಣ ಅಂತ. ಮೊದಲಿಗೆ ನಿಮ್ಮ ವ್ಯಾಪಾರದ ಬಗ್ಗೆ ಕೇಳ್ಬೋದು. ಒಂದು ಗ್ರಾಮೀಣ ಹಿನ್ನೆಲೆಯಲ್ಲಿ ಬಂದಂಥ ವ್ಯಕ್ತಿ ನೀವು. ಸೊ ಬಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ರಿ, ಆಮೇಲೆ ಅಲ್ಲಿ ಕೆಲಸ ಬಿಟ್ಟು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಈ ಒಂದು ಬಿಸ್ನೆಸ್ ಶುರು ಮಾಡಿದ್ದು. ಹೇಗೆ ಈ ಒಂದು ಐಡಿಯಾ ಬಂತು ಇದನ್ನು ಮಾಡಬೇಕು ಅಂತ? ನಿಮ್ಮ ಹಿಂದಿನ ದಿನಗಳು ಏನಾದ್ರು ಕಾರಣ ಆಗಿತ್ತಾ ಅಥವಾ ಹೊಸ ಯೋಚನೆ ಏನಾದ್ರು ಬಂದಿತ್ತಾ? ಸರ್, ಮೊದಲು ನಾನು ಫಸ್ಟು ಒಂದು ಎಜುಕೇಷನ್ ಮುಗಿಸಿದ ಮೇಲೆ ನಾನು ಫಸ್ಟ್ ಕೆಲಸ ಮಾಡ್ತಾ ಇದ್ದಿದ್ದೆ ಹೋಟ್ಲಲ್ಲಿ ಕೇಟ್ರಿಂಗ್ ಕೆಲಸ ಮಾಡ್ತಾಯಿದ್ವಿ. ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಕೇಟ್ರಿಂಗಲ್ಲಿ ಅಡುಗೆ ಮಾಡಲಿಕ್ಕೆ ಕಾಲೇಜ್ ಟೈಮಲ್ಲಿ ಹೋಗ್ತಾಯಿದ್ದೆ. ಯಾಕೆಂದರೆ ಅವತ್ತಿನ ಇದರಲ್ಲಿ ಕಾಲೇಜ್ ಫೀಸ್ ಕಟ್ಟಬೇಕಂದ್ರೆ ಫೈನಾನ್ಷಿಯಲ್ ಕಂಡೀಷನ್ ಮನೆಯಲ್ಲಿ ಕಷ್ಟ ಇರೋದ್ರಿಂದ ಸೊ ಅವಾಗ ಕೇಟ್ರಿಂಗ್ ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಅಡುಗೆ ಬಡಿಸೋದಿತ್ತು. ಜೊತೆಗೆ ನಾನು ಫಸ್ಟ್ ಕೆಲಸಕ್ಕೆ ಸೇರಿದ್ದು ಬಂದುಬಿಟ್ಟು ಹೋಟ್ಲು ಮತ್ತು ಐಸ್ ಕ್ರೀಮ್ ಪಾರ್ಲರಲ್ಲಿ ಕೆಲಸಕ್ಕೆ ಸೇರಿದ್ದು. ಆ್ಯಸ್ ಎ ಒಬ್ಬ ಕ್ಲೀನರಾಗಿ ನಾನು ಕೆಲಸಕ್ಕೆ ಸೇರಿದ್ದು. ಸೊ ಅವತ್ತು ಅಲ್ಲಿ ಮಾಡ್ತಾಯಿದ್ದಿದ್ದು ಒಂದು ಉದ್ದೇಶ ಇರ್ಬೋದು. ಜೊತೆಗೆ ಅದಾದಮೇಲೆ ಬೇರೆ ಒಂದು ಸಣ್ಣ ಕಂಪ್ನಿಲಿ ಕೆಲಸಕ್ಕೆ ಸೇರಿದ್ವಿ. ಅದಾದಮೇಲೆ ಐ ಟಿ ಐ ಮಾಡಿಕೊಂಡು ಟೊಯೋಟಾ ಕಂಪ್ನಿ ಜಾಯ್ನ್ ಆಗಿದ್ದು. ಅದಾದಮೇಲೆ ಟೊಯೋಟಾದಲ್ಲಿ ಮಾಡ್ತಾ ಮತ್ತು ಏನಾದರೂ ಒಂದು ಮಾಡಬೇಕನ್ನೋ ಒಂದು ತುಡಿತಾ ಇದ್ದೇ ಇತ್ತು. ಅದ್ರ ಜೊತೆಗೆ ಒಂದು ಕೆಲವೊಂದು ಏಜೆನ್ಸೀಸ್ ಎಲ್ಲ ನಡೆಸ್ತಾಯಿದ್ದೆ, ಸಣ್ಣ ಪುಟ್ಟ ಏಜೆನ್ಸಿ. ಒಂದು 10,000 5,000 ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ಈ ಪಲ್ಪಿ ಗ್ರೇಪ್ ಜ್ಯೂಸ್ ಆಗಿರ್ಬೋದು, ಆಮೇಲೆ ಈ ಬೇರೆ ಬೇರೆ ಥರ ಜ್ಯೂಸಸ್ ಬರುತ್ತಲ್ಲ, ಪ್ಯಾಕ್ಡ್ ಜ್ಯೂಸಸ್, ಅದರದ್ದೆಲ್ಲ ಏಜೆನ್ಸಿ ಮಾಡ್ತಾಯಿದ್ವಿ. ಸೊ ಅದು ಒಂದು ಎಲ್ಲ ಕ್ಯಾಂಡಿಮೆಂಟ್ಸು ಆ ಥರದ್ದೆಲ್ಲ ಕೊಡ್ತಾಯಿದ್ವಿ. ಸೊ ಅದಾದಮೇಲೆ 2020ರಲ್ಲಿ ಏನಾದರೂ ನಾವು ಒಂದು ಮಾಡಲೇಬೇಕಂತ ಒಂದು ಡಿಸೈಡ್ ಆದಾಗ ಸೊ ಟೀ ಕಾಫಿನೇ ಮಾಡಬೇಕು ಅನ್ನೋದು ಒಂದು ಬಂತು. ಯಾಕೆಂದರೆ ಒಂದು ಒಳ್ಳೆ ರೀತಿಯಲ್ಲಿ ಟೀ ಕಾಫಿ ಕೊಟ್ಟರೆ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದಿತ್ತು. ಸೊ ಫಸ್ಟು ಸ್ಟಾರ್ಟ್ ಮಾಡಿದ್ದು ಟೀನ. ಸೊ ಟೀ ಒಂದು ಅತ್ಯುತ್ತಮವಾಗಿ ಒಂದು ಕೆಮಿಕಲ್ ಮುಕ್ತವಾಗಿ ಮಾಡಿದ್ವಿ. ಸೊ ಅದಕ್ಕೆ ಅವತ್ತೊಂದು ಪಾರ್ಟ್ ಟೈಮಿಗೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು, ಇವತ್ತೊಂದು ಜೀವನ ಕಂಡುಕೊಂಡಿದ್ವಿ. ಸೂಪರ್. ಇದು ಕೋವಿಡ್ ದಿನಗಳ ನಂತರ 2021ರಲ್ಲಿ ಮಾಲ್ಗುಡಿ ಇದು ಶುರು ಆಗಿದ್ದು ನನಗೆ ಗೊತ್ತಿರೋ ಹಾಗೆ, ಹೌದಲ್ವಾ? ಕೋವಿಡ್ ನಂತರ ಈ ಒಂದು ಯೋಚನೆ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದ ಅಥವಾ? ಸರ್, ಆ್ಯಕ್ಚುಲಿ ಫಸ್ಟ್ ಲಾಕ್ಡೌನ್ ಕಂಪ್ಲೀಟ್ ಆಗಿತ್ತು. ಸೆಕೆಂಡ್ ಲಾಕ್ಡೌನ್ ಆಗುತ್ತೆ ಅನ್ನೋದು ಯಾವುದೇ ಥರ ಮುನ್ಸೂಚನೆ ನಮ್ಗೆ ಇದ್ದಿಲ್ಲ. ಕೋವಿಡ್ ಬರುತ್ತೆ ಅನ್ನೋದು ಒಂದು ಇದ್ದಿಲ್ಲ. ಸೊ ಫಸ್ಟ್ ಲಾಕ್ಡೌನ್ ಮುಗಿದ್ಮೇಲೆ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದೇ ಟೈಮಲ್ಲಿ ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಸ್ಟ್ರೈಕ್ ಅದೆಲ್ಲ ಇತ್ತು. ಫೈನಾನ್ಷಿಯಲ್ ಕಂಡೀಷನ್ ಭಾಳ ಕಷ್ಟ ಇತ್ತು. ಹೆಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಹೆಂಗಿರುತ್ತೆ ಅಂದರೆ, ಒಂದು ಕಮಿಟ್ಮೆಂಟ್ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ಅಂದರೆ ಬರೋಂಥ ಸ್ಯಾಲ್ರಿಗೆ ನಾವು ಈಗ ನೆಕ್ಸ್ಟ್ ಒಂದು ಸ್ಯಾಲ್ರಿ ಹೈಕ್ ಆಗುತ್ತೆ ಅಂತ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ಬರೋ ಸ್ಯಾಲ್ರಿಗೆ ಅಂತ ಆಗಿರ್ಬೋದು, ಒಂದು ಆ ಸ್ಯಾಲ್ರಿ ನಾವು ಕಮಿಟ್ಮೆಂಟ್ ಆಲ್ರೆಡಿ ಆಗಿರ್ತೀವಿ. ಯಾವ ಥರ ಅಂದರೆ ಒಂದು ಫೆರಾರಿ ಕಾರ್ ಥರ, ಸಂಬಳ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಸೊ ಆ ಥರ ಇರುತ್ತೆ. ಸೊ ಹಂಗಾಗಿ ಏನಾರು ಒಂದು ಮಾಡಬೇಕು ಪಾರ್ಟ್ ಟೈಮ್ ಅನ್ನೋ ಉದ್ದೇಶಕ್ಕೆ ಇದು ಸ್ಟಾರ್ಟ್ ಮಾಡಿದ್ದು. ಸೊ ಅದು ಸ್ಟಾರ್ಟ್ ಮಾಡಿದ ಮೇಲೆ ನಾವು 15 ಡೇಸಿಗೆ ಸೆಕೆಂಡ್ ಲಾಕ್ಡೌನ್ ಆಯಿತು. ಬಟ್ ನಾವು ಅವಾಗ ಏನು ಮಾಡಿದ್ವಿ, ಪೊಲೀಸ್ ಸ್ಟೇಷನಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದಾಗಿರ್ಬೋದು, ಜೊತೆಗೆ ಏನೋ ಒಂದು ಲಾಕ್ಡೌನ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇತ್ತಲ್ಲ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಒಂದು ಹೋಟ್ಲಲ್ಲಿ ಇಲ್ಲಿ
ಕ್ರೌಡ್ ಜಾಸ್ತಿ ಇತ್ತು. ಆ ಹೋಟ್ಲು ಜೊತೆಗೆ ನಮ್ಮದು ಒಂದು ಕೊಡಿ ಸರ್ ಈ ಥರ ಕ್ರೌಡ್ ಇದೆ ಅಂತ ಹೇಳಿದಾಗ ಅವರು ಅಕ್ಸೆಪ್ಟೆನ್ಸ್ ಮಾಡ್ಕೊಂಡು ಜ್ಞಾನಭಾರತಿ ಸ್ಟೇಷನಲ್ಲಿ ಅವರು ನಮ್ಮ ಒಂದು ಮನವಿನ ಸ್ವೀಕಾರ ಮಾಡಿ ಸೊ ಅವಕಾಶ ಮಾಡಿಕೊಟ್ರು. ಆವಾಗ ನಮ್ಮದು ಒಂದು ಒಳ್ಳೆ ಹೆಸರುವಾಸಿ ಆಯಿತು. ಅಂದರೆ ಯಾವ ಥರ ಆಯಿತು ಅಂದರೆ ಎಲ್ಲರೂ ಕರೋನಾ ಟೀ ಅನ್ನೋ ಥರ ಆಯಿತು. ಯಾಕೆಂದರೆ ಜಿಂಜರ್ ಇರೋದು, ಎಲಚಿ ಇರೋದು ನಿಮಗೆಲ್ಲ ಫ್ಯಾಕ್ಟ್ರಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಥರ ಎಲ್ಲ ಥರ ಪ್ರಾಡಕ್ಟು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಅವಾಗ ಒಳ್ಳೆ ಇದಾಯಿತು. ಅವಾಗ ಒಳ್ಳೆ ನೇಮ್ ಆದಾಗ ಸೊ ಅದೇ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಒಂದೊಂದೇ ರೀತಿಯಲ್ಲಿ ಮಾಡ್ಕೊಂಡು ಬಂದ್ವಿ. ಈ ಸಾಮಾನ್ಯವಾಗಿ ಯಾವುದೇ ಬಿಸ್ನೆಸ್ ನಡಿಬೇಕು ಅಂತಂದರೆ 2 ರೀತಿ ಹೇಳ್ತಾರೆ. ಒಂದು ಅದನ್ನು ಶುರು ಮಾಡೋದಕ್ಕೆ ಏನೋ ದೊಡ್ಡ ಇನ್ವೆಸ್ಟ್ಮೆಂಟು ಅಥವಾ ದೊಡ್ಡ ಸಾಮ್ರಾಜ್ಯನೋ ಹೀಗೇನೋ ಬೇಕು ಅಂತಲ್ಲ, ಬಟ್ ಒಂದು ಅದ್ಭುತವಾದ ಒಂದು ಒಳ್ಳೆ ಐಡಿಯಾ ಬೇಕು ಅಂತ ಒಂದು. ಇನ್ನೊಂದು ಅದನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಆ ಕನ್ಸಿಸ್ಟೆನ್ಸಿ ಬೇಕು ಅಂತ 2 ಹೇಳ್ತಾರೆ. ನೀವು ಅದನ್ನು ಹೇಗೆ ಅಳವಡಿಸ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪ್ರಕಾರ ಬಿಸ್ನೆಸ್ನ ನೀವು ಹೇಗೆ ನೋಡ್ತೀರಾ? ಸರ್ ಆ್ಯಕ್ಚುಲಿ ನೋಡಿ, ಇನ್ಫೋಸಿಸ್ ಸ್ಟಾರ್ಟ್ ಆಗಿದ್ದು 10,000 ರೂಪಾಯಿಂದ ಅಂತ ಹೇಳ್ತಾರೆ ಅಲ್ವಾ. ಸೊ ಹಂಗೇ ಅದು 10,000 ರೂಪಾಯಿ ಸ್ಟಾರ್ಟ್ ಮಾಡಬೇಕಾದ್ರೆ ಅವರಿಗೆ ಒಂದು ಕಮಿಟ್ಮೆಂಟ್ ಇತ್ತು, ಒಂದು ಕನ್ಸಿಸ್ಟೆನ್ಸಿ ಇತ್ತು ಮಾಡಬೇಕು. ಅದೇ ಥರ ನಾವು ಒಂದು ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ವಿ, ಜನಗಳಿಗೆ ಒಂದು ಒಳ್ಳೆ ರೀತಿ ಪ್ರಾಡಕ್ಟ್ ಕೊಡಬೇಕು. ನಮಗೆ ಲಾಭಾಂಶ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಫಸ್ಟು ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡಬೇಕು ಅನ್ನೋದು ಒಂದು ಆಲೋಚನೆ ಇತ್ತು. ಆ ಒಳ್ಳೆ ಪ್ರಾಡಕ್ಟ್ ಜೊತೆಗೆ ಆ ಒಳ್ಳೆ ಪ್ರಾಡಕ್ಟು ಪ್ರತಿದಿನವೂ ಎಲ್ರಿಗೂ ಸಿಗಬೇಕು. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕು. ಕ್ವಾಲಿಟಿ ಆಗಿರ್ಬೋದು, ನಾವು ಡೆಲಿವರ್ ಮಾಡೋದಾಗಿರ್ಬೋದು, ಎಲ್ಲದೂ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕನ್ನೋದು ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಹಿಡ್ಕೊಂಡು ಅದೇ ಥರ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋದ್ರಿಂದ, ಜೊತೆಗೆ ಏನು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ವಿ ಇನಿಷಿಯಲ್ ಡೇಸಲ್ಲಿ, ಅದೇ ಪ್ರಾಡಕ್ಟ್ ಇಷ್ಟೇ ರೇಟ್ ಆಗಲಿ ಏನೇ ಆದ್ರೂ ಅದೇ ಪ್ರಾಡಕ್ಟ್ ನಮಗೆ ಏನೇ ಲಾಭಾಂಶ ಬರಲಿ ಬಿಡದೇ ಇರಲಿ, ಸೊ ಅದನ್ನೇ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವತ್ತಿಂದ ಮಾಡ್ಕೊಂಡಿರೋದ್ರಿಂದ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಆಗಿದೆ. ಸಾಮಾನ್ಯವಾಗಿ ಈಗ ಕಾಫಿ ಟೀ ನೀವು ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅಂತಂದ್ರಲ್ಲ, ಈಗ ನಮಗೆಲ್ಲ ಆದರೆ ನಾವು ತಮಾಷೆಗೆ ಹೇಳ್ತಿರ್ತೀವಿ, ನಮಗೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಿಲ್ಲ, ಕಾಫಿನೇ ಕುಡಿಸಿದ್ದು ಅವಾಗ ಅಂತ. ಹಾಗೆ ಅದೊಂಥರ ಜನರಿಗೆ ದಿನ ಬೆಳಗ್ಗೆ ಎದ್ದರೆ ಒಂದು ಒಳ್ಳೆ ಕಾಫಿ ಕುಡಿಬೇಕು, ಇಲ್ಲ ಒಂದು ಒಳ್ಳೆ ಟೀ ಕುಡಿಬೇಕು ಅನ್ನೋದು ಇದ್ದೇ ಇರುತ್ತೆ. ಮತ್ತು ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ದಾಗ ನೀವು ನಿಮ್ಮ ಚಹಾನ 2 ರೀತಿ ಹೇಳಿರೋಂಥದ್ದು. ಒಂದು ಕೆಮಿಕಲ್ ಮುಕ್ತ ಅಂತ, ಇನ್ನೊಂದು ಅದ್ರ ಟ್ಯಾಗ್ಲೈನು ಆರೋಗ್ಯಕರ ಗುಟುಕು ಅಂತ. ಈ 2 ವಿಷಯಗಳನ್ನು ನೀವು ತರಬೇಕಾದ್ರೆ ಬೇರೆ ಚಹಾಗಳಿಗಿಂತ ಹೇಗೆ ವಿಭಿನ್ನ ಅಂತ ನೀವು ನಿಮ್ಮನ್ನು ಪ್ರೂವ್ ಮಾಡ್ತಾ ಇದ್ದೀರಿ? ಸರ್ ಈಗ ಬೇರೆಯವ್ರಿಗಿಂತ ನಾವು ವಿಭಿನ್ನ ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತೀವಿ. ಆಮೇಲೆ ಯಾವುದೇ ಥರ ಕಲ್ಲರ್ ಆಗಲಿ, ಈಗೆಲ್ಲ ಕೆಲವೊಂದೆಲ್ಲ ಹಿಂಗಿರುತ್ತೆ ಅಂದರೆ ಕೆಲವೊಂದು ಮಾಡಲ್ಸಲ್ಲಿ, ಫ್ರಾಂಚೈಸಿ ಮಾಡಲ್ಸಲ್ಲಿ ಅಡಿಕ್ಟೆಡ್ಸ್ ಎಲ್ಲ ಇರುತ್ತೆ. ಸೊ ಅದು ಆಗ್ತಾರೆ ಅಂತಾರೆ, ಬಟ್ 100% ನನಗೂ ಗೊತ್ತಿಲ್ಲ. ಬಟ್ ನಾನು ಹೇಳಿರೋದನ್ನು ನಾನು ಕೇಳಿದ್ದೀನಿ. ಸೊ ಯಾವುದೇ ಥರ ಅಡಿಕ್ಟೆಡ್ ಹಾಕಲ್ಲ, ಸೊ ಕಲರ್ ಏಜೆಂಟ್ ಉಪಯೋಗಿಸಲ್ಲ, ಆಮೇಲೆ ಪ್ರಿಸರ್ವೇಟಿವ್ ಉಪಯೋಗಿಸಲ್ಲ, ಇವು ಯಾವುದೂ ಇಲ್ಲ. ಜೊತೆಗೆ ಯಾವ ಥರ ಅಂದರೆ, ನೀವು ಮನೆಯಲ್ಲಿ ಇವಾಗ ಏನೇ ಒಂದು ಶುಂಠಿ ಏಲಕ್ಕಿ ಒಂದು ಪೌಡ್ರ್ ಮಾಡಿ ನೀವು ನಾರ್ಮಲ್ ಟೀ ಪೌಡ್ರಿಗೆ ಹಾಕ್ಕೊಂಡು ಯಾವ ಥರ ಕುಡಿದ್ರೆ ಇರುತ್ತೋ ಅದೇ ಥರನೇ ಒಂದು ಒಳ್ಳೆ ಟೀ ಪೌಡ್ರು ಜೊತೆಗೆ ಒಂದು ಒಳ್ಳೆ ಮಸಾಲೆ ಬೇಕಾಗಿರೋದು, ಅದಕ್ಕೆ ಬೇಕಾಗಿರೋಂಥ ಒಂದು ಒಳ್ಳೆ ರೀತಿಯಲ್ಲಿ ಶುಗರು, ಜೊತೆಗೆ ಕಾಫಿ ಪೌಡ್ರಲ್ಲಿ ಅಷ್ಟೇ. ಇವಾಗ ಎಲ್ಲ 60-40 50-50 ಕಾಫಿ ಪೌಡ್ರ್ ಹೊಡ್ತಾ ಇರುತ್ತೆ. ನಮ್ಮದೆಲ್ಲ ಬಂದ್ಬಿಟ್ಟು 80% ಕಾಫಿ ಪೌಡ್ರು, 20% ಚಿಕೋರಿ. ಸೊ ಈ ಥರ ಇರುತ್ತೆ. ಅದರಲ್ಲೂ ನಿಮಗೆ ಹೈ ಹೀಲ್ಸಲ್ಲಿರೋಂಥ ಬೀನ್ಸು ಚೆನ್ನಾಗಿ ಬರುತ್ತೆ. ಒಂದು ಲಿಕ್ವಿಡಿಟಿ ಆಗಿರ್ಬೋದು, ಒಂದು ಟೇಸ್ಟ್ ಆಗಿರ್ಬೋದು, ಒಂದು ಆರಾಮ ಆಗಿರ್ಬೋದು. ಕಾಫಿ ಬೀನ್ಸಲ್ವ ನಮ್ಮ ಚಿಕ್ಕಮಂಗ್ಳೂರು ಮತ್ತು ಕೊಡಗು 2 ಪ್ರೊಪೋರ್ಷನ್ಸ್ ಇರುತ್ತೆ, ಅರೇಬಿಕಾ ಮತ್ತು ರೋಬಸ್ಟು. ಜೊತೆಗೆ ಒಳ್ಳೆ ಚಿಕೋರಿನೂ ಬೇಕು. ಚಿಕೋರಿ ಸೌತಲ್ಲಿ ಅದೊಂಥರ ರೂಢಿ ಆಗಿಬಿಟ್ಟಿದೆ ನಿಮಗೆ. ಆ ಚಿಕೋರಿ ಇದ್ರೇ ಕಾಫಿ ಅನ್ನೋ ಯಾಕೆಂದ್ರೆ 100% ಕಾಫಿ ಕೊಟ್ಟರೆ ಕಾಫಿನೇ ಅಲ್ಲ ಅಂತ ಹೇಳ್ತಾರೆ. ಸೊ 20% ಚಿಕೋರಿ, 80% ಕಾಫಿ ಇರಲೇಬೇಕು. ಚಿಕೋರಿನೂ ಸಹ ಹೆಲ್ತಿಗೆ ಒಳ್ಳೆಯದೇ ಅದು. ಸೊ ಹಂಗಾಗಿ ಆ ಒಂದು ನಿಟ್ಟಲ್ಲಿ ಆ ಕ್ವಾಲಿಟಿ ಕೊಡೋದ್ರಿಂದ ಇವತ್ತು ನಾವು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತೇವೆ. ಓಕೆ, ಒಂದು ಅಂಗಡಿಯಿಂದ ನೀವು ಶುರು ಮಾಡಿದ್ದು ಏಪ್ರಿಲ್ 2021 ಆ ಟೈಮಲ್ಲಿ. ಆದರೆ ಈಗ ಸುಮಾರು ಕರ್ನಾಟಕದಾದ್ಯಂತ ಒಂದು 80ಕ್ಕೂ ಹೆಚ್ಚು ಔಟ್ಲೆಟ್ಗಳಿದೆ ಆ್ಯಂಡ್ ತುಂಬ ದೊಡ್ಡ ಮಟ್ಟದಲ್ಲಿ ಟರ್ನ್ ಓವರ್ ಕೂಡ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿನ ನೀವು ಹೇಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಯಿತು? ಒಂದು ಅಂದರೆ ಬಿಸ್ನೆಸ್ನ ಹೆಚ್ಚು ಮಾಡ್ತಾ ಹೋಗಿದ್ದು, ಮತ್ತು ಈಗ ಸಾಮಾನ್ಯವಾಗಿ ಸುಮಾರು ಬಿಸ್ನೆಸ್ಗಳು ಶುರುವಾಗ್ಬಿಡುತ್ತೆ ಆದರೆ ಬೆಳೆಯಲ್ಲ. ಇನ್ನು ಕೆಲವುದು ಶುರುವಾಗುತ್ತೆ, ಅದಲ್ಲ ಅರ್ಧಕ್ಕೆಲ್ಲೋ ಸಂಪೂರ್ಣ ನಿಂತು ಹೋಗುತ್ತೆ. ಸೊ ನಿಮ್ಮ ಸ್ಟ್ರಾಟಜಿ ಏನು, ಅಥವಾ ನೀವು ಹೇಗೆ ಬೆಳೆಸ್ತಾ ಇದ್ದೀರಿ? ನಿಮ್ಮ ಪ್ಲ್ಯಾನ್ ಏನು? ಸರ್ ಒಂದು ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಕ್ವಾಲಿಟಿ ಮಸ್ಟ್, ಪ್ರೈಸ್ ಬೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೀವಿ. ಸೊ ನಾವು ಕೊಡೋಂಥ ಕ್ವಾಲಿಟಿ, ನಾವು ಕೊಡೋಂಥ ಪ್ರೈಸ್ ಯಾರ್ದೂ ಇಲ್ಲ ಇವತ್ತಿನ ಇದರಲ್ಲಿ. ಎಲ್ಲರದು ಹೆಂಗಿರುತ್ತೆ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, 1 kg ಎಸೆನ್ಸಲ್ಲಿ 10 kg ಏಲಕ್ಕಿ ಹಾಕಬೇಕು, ಆ ಥರ ಇರುತ್ತೆ. ಬಟ್ ನಾವು ಯಾವುದೇ ಥರ ಈ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಪೌಡ್ರನ್ನ ಯಾವುದೂ ಯೂಸ್ ಮಾಡಲ್ಲ. ಸೊ ಅದು ಒಂದು ಕ್ವಾಲಿಟಿ ಇರೋದ್ರಿಂದ ನಮ್ಮ ಕಸ್ಟಮರ್ ಬೇಸ್ ಚೆನ್ನಾಗಿದೆ. ಸೊ ಅದು ಏನು ಇನಿಷಿಯಲ್ ಡೇಸಲ್ಲಿ ಕ್ವಾಲಿಟಿ ಕೊಡ್ತೀವಿ, ಅದೇ ಕ್ವಾಲಿಟಿನ
ಸೊ ಮುಂದಿನ ದಿನಗಳಲ್ಲಿ ಹಂಗೆ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ಆಮೇಲೆ ಪ್ರತಿಯೊಂದು ನಮ್ಮದು SOP ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರು ಸ್ಟ್ಯಾಂಡರ್ಡ್ ಇರುತ್ತೆ. ಏನೇ ಒಂದು ತೊಗೊಂಡ್ರು ನಮ್ಮದು ಒಂದು ಕಾಫಿ ಮಾಡಬೇಕಂದ್ರೆ ಇಷ್ಟೇ ಒಂದು ಟರ್ಮ್ಸ್ ಆಫ್ ಕಂಡೀಷನ್ಸ್ ಇರುತ್ತೆ, ಮತ್ತು ಟೀ ಮಾಡಬೇಕಂದ್ರೆ ಅಷ್ಟೇ ಇರುತ್ತೆ. ಆ ಒಂದು ಇದನ್ನೇ ಮಾಡ್ತೀವಿ. ಆಲ್ಮೋಸ್ಟ್ 80% ನಮ್ಮ ಕಡೆಯಿಂದ ಪ್ರಾಡಕ್ಟ್ ಕಡೆಯಿಂದನೇ ನಾವು ಕ್ಲಿಯರ್ ಮಾಡಿರ್ತೀವಿ. ಇನ್ನು 20% ಅವ್ರು ಒಳ್ಳೆ ರೀತಿಯಲ್ಲಿ ಎಕ್ಸಿಕ್ಯೂಷನ್ ಮಾಡಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಇವತ್ತಿರೋಂಥ ಔಟ್ಲೆಟ್ಗಳು ಮಿನಿಮಮ್ 5,000 ಬಿಸ್ನೆಸ್ಸಿಂದ ಹಿಡಿದು 30,000 ತನಕ ಒನ್ ಡೇ ಬಿಸ್ನೆಸ್ ಇರೋಂಥವ್ರು ಇದ್ದಾರೆ. ಸೊ ನಮ್ಮದು 2 ಔಟ್ಲೆಟ್ ಇದೆ. 2 ಔಟ್ಲೆಟ್ ಬಿಟ್ಟರೆ ಇನ್ನು ಎಲ್ಲ ಉಳ್ಕಿರೋ ಔಟ್ಲೆಟ್ ಲೆಕ್ಕ ಹಾಕಿದರೆ ಒಂದು ದಿನಕ್ಕೆ ಒಂದು 8ರಿಂದ 10 ಲಕ್ಷ ಟ್ರಾನ್ಸಾಕ್ಷನ್ ಇದೆ. ಅದು ನಾನು ಒಬ್ಬನು ಮಾಡ್ತಾಯಿಲ್ಲ, ನಂದು ಆಲ್ಮೋಸ್ಟ್ ಒಂದು 20,000 ರೂಪಾಯಿ ಇರ್ಬೋದು, 20-25 ಸಾವಿರ 2 ಔಟ್ಲೆಟಿಂದ. ಒಂದು ಬೇಡ ಒಂದು 30,000 ರೂಪಾಯಿ ಇರ್ಬೋದು 2 ಔಟ್ಲೆಟಿಂದ. ನಾನು ಯಾಕೆಂದ್ರೆ ನಾನು ಔಟ್ಲೆಟ್ ನಡೆಸಿದ್ರೇ ಏನು ಪ್ರಾಬ್ಲಮ್ಸ್ ಬರುತ್ತೆ, ಏನಾಗುತ್ತೆ ಪ್ರತಿಯೊಂದು ನನಗೆ ಗೊತ್ತಾಗುತ್ತೆ. ಸೊ ಇಲ್ಲಾಂತಂದರೆ ಬರೀ ಒಂದು ಫ್ರಾಂಚೈಸಿ ಮಾಡಲ್ ಅಂತ ಹೇಳಿದ್ರೆ ಈ ಬೇರೆ ಯಾರೋ ನಡೆಸ್ತಾರೆ, ನಾವು ಮಾಡ್ಬೇಕನ್ನೋದಲ್ಲ. ನಂದು 2 ಔಟ್ಲೆಟ್ ರನ್ ಮಾಡ್ತಾ ಇರೋದ್ರಿಂದ ಡೇ 1 ಕಸ್ಟಮರ್ ಹತ್ರ ಒಂದು ಮಾತುಕತೆ ಆಗಿರ್ಬೋದು, ಜೊತೆಗೆ ಅವ್ರದ್ದು ಏನಿರುತ್ತೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಆಮೇಲೆ ಏನು ಉಳಿಯುತ್ತೆ, ನಮ್ಮ ಫ್ರಾಂಚೈಸಿ ತೊಗೊಂಡ್ರೆ ಏನು ಸೇವ್ ಆಗುತ್ತೆ, ಅವ್ರು ಏನು ಸ್ಟ್ರಗಲ್ ಪಡ್ತಾರೆ, ಎಲ್ಲದು ಪ್ರತಿಯೊಂದು ಗೊತ್ತಾಗುತ್ತೆ. ಆಮೇಲೆ ಇವತ್ತು ಇದೇನಾದರೂ ನಮ್ಮದೊಂದು ಬ್ರ್ಯಾಂಡ್ ಬೆಳೆದಿದೆ ಅಂದರೆ ನಮ್ಮ ಹತ್ರ ಯಾರು ಫ್ರಾಂಚೈಸಿ ಮಾಡಲ್ ತೊಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿರೋದಾರಲ್ಲ ಅವರಿಂದ ನಮ್ದು ಇವತ್ತೊಂದು ಬ್ರ್ಯಾಂಡ್ ಬೆಳೆದಿದೆ. ಜೊತೆಗೆ ನಮ್ಮದು ಒಂದು ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಬೆಳೆದಿದೆ. ಬಿಟ್ಟರೆ ನಾನು ಒಬ್ಬನೇ ಮಾಡಿದ್ದೀನಿ ಅನ್ನೋದು ಒಂದು ಅತಿಶಯೋಕ್ತಿ ಆಗುತ್ತೆ ಸರ್. ಈ ಇದನ್ನ ಕೇಳಬೇಕಾದ್ರೆ ನನಗೆ ಹಿಂಗೆ ಜನರಲ್ ಆಗಿ ಅನಿಸಿದ್ದು, ನಿಮ್ಮ ಅಂಗಡಿಗಳಲ್ಲಿ ಕೂಡ ಈ ಸಾಮಾನ್ಯವಾಗಿ ಎಲ್ಲ ಇದರಲ್ಲೂ ಒಂದು ಕನ್ನಡಕ್ಕೆ ಹತ್ತಿರವಾಗಿರುವಂಥ ಒಂದಿಷ್ಟು ವಿನ್ಯಾಸಗಳಿದೆ. ಕನ್ನಡ ಫ್ಲ್ಯಾಗ್ ಇರ್ಬೋದು, ಚಲನಚಿತ್ರ ಶಂಕರಾನಂದೇ ಚಿತ್ರ ಇರ್ಬೋದು. ಸೊ ಈ ಥರದ್ದು ಜನರಿಗೆ ಇನ್ನೊಂದು ಸ್ವಲ್ಪ ಕನೆಕ್ಟ್ ಆಗುತ್ತೆ. ಈ ಐಡಿಯಾ ಹೇಗೆ ಬಂತು, ಅಥವಾ ಯಾಕೆ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿತ್ತು? ಸರ್, ಎಲ್ಲ ಕಡೆ ಹೋದರೆ ನಾನು ಬರೀ ಇಂಗ್ಲೀಷಲ್ಲಿ ಬೇರೆ ಅವ್ರದ್ದು ಬೇರೆ ಬೇರೆ ಥಾಟ್ಸ್ ಇರೋದು ನೋಡಿದ್ದೆ ನಾನು. ಈಗ ಯಾವುದೇ ಒಂದು ಹೋಟ್ಲಿಗೆ ಹೋದರೆ ಯಾರ್ಯಾರೋ ವೆಸ್ಟ್ ಆಫ್ ಕಂಟ್ರೀಸ್ ಅವ್ರದ್ದೆಲ್ಲ ಆಗಿಬಿಟ್ಟು ಒಂದು ಬ್ರೂಸ್ಲಿ ಅವ್ರದ್ದಾಗಿರ್ಬೋದು, ಮತ್ತೊಬ್ರದ್ದಾಗಿರ್ಬೋದು, ಯಾರ್ಯಾರ್ದೋ ಆಗ್ತಾಯಿದ್ರು. ಬಟ್ ನಮ್ಮ ಕರ್ನಾಟಕದವ್ರದ್ದು ಅಂತ ಯಾರೂ ಆಗ್ತಿದ್ದಿಲ್ಲ ನಮ್ಮ ಕನ್ನಡದಂತೇಳಿ. ಹಂಗಾಗಿ ನಮ್ಮ ಕನ್ನಡದ ಕವಿಗಳ ಬಗ್ಗೆ ಹಾಕಿದ್ದೀವಿ. ಜೊತೆಗೆ ಶಂಕರ್ನಾಗ್ ಅವ್ರದ್ದು ಸತ್ತ ಮೇಲೆ ಮಲಗೋದು ಇದ್ದಾಗ ಏನಾದರೂ ಸಾಧಿಸಿ ಅಂತ ಹಾಕಿದ್ವಿ. ಜೊತೆಗೆ ನಮ್ದು ಎಲ್ಲೇ ನೋಡ್ಬೋದು ಬೋರ್ಡು. ಇವಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವರು ಒಂದು ಹೋರಾಟ ಮಾಡಿ 90% ಕನ್ನಡ ಇರಬೇಕು, 10% ಇಂಗ್ಲೀಷ್ ಇರಬೇಕಂತ ಮಾಡಿದರು. ಅದನ್ನು ಅವರು ಹೇಳೋದಕ್ಕೆ ಮುಂಚೆನೇ ನಾವು ಮಾಡಿದ್ವಿ. ಇವಾಗ ಎಲ್ಲೇ ನೋಡಿದ್ರು ನಮ್ಮದೊಂದು ಕನ್ನಡ ಬೋರ್ಡ್ ಕಾಣುತ್ತೆ. ಖಂಡಿತ ಒಂದು ಖುಷಿಯಾಗುತ್ತೆ. ನನಗೂ ಅನ್ಸುತ್ತೆ ಇವಾಗೆಲ್ಲ ಈ ಕಡೆ ನಾವು ಒಂದು ವೈಟ್ ಫೀಲ್ಡ್ ಹೋಗೋದಾಗಿರ್ಬೋದು, ಆ ಕಡೆ ಎಲ್ಲ ಹೋದರೆ ಅಲ್ಲೆಲ್ಲ ಬರೀ ಇಂಗ್ಲೀಷೇ ಕಾಣ್ತೈತೆ. ಇವತ್ತು ಕನ್ನಡದ ಬಗ್ಗೆ ನೋಡ್ತಾ ಇದ್ದಾಗ ನಮ್ಗೊಂದು ಖುಷಿ ಆಗುತ್ತೆ ಸರ್. ಹಂಗಾಗಿ ನಮ್ಮ ಕನ್ನಡ ನೆಲ ಜಲನ ನಾವೇ ಉಳಿಸಿಲ್ಲ ಅಂತಂದರೆ ಬೇರೆ ಯಾರಿಗೂ ಉಳ್ಸೋಕ್ಕಾಗಲ್ಲ. ಬಟ್ ಒಂದು ಬಿಸ್ನೆಸ್ ರಿಲೇಟೆಡಲ್ಲಿ ಏನು ಬೇಕೋ ಒಂದು ಇಂಗ್ಲೀಷ್ ಟೈಟಲ್ ನಾವು ಕೆಳಗಡೆ ಹಾಕಿದ್ದೀವಿ. ಯಾಕೆಂದ್ರೆ ನಾವೊಂದು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಇಂಗ್ಲೀಷು ನಮಗೆ ಬೇಕು. ಅದಕ್ಕೆ ಸಣ್ಣದಾಗಿ ಒಂದು ಕೆಳಗಡೆ ಒಂದು ಲೈನಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೀವಿ ಸರ್. ಓಕೆ. ನಿಮ್ಮ ಮಾಲ್ಗುಡಿ ಚಹಾ, ಅಮೃತ್ ಚಹಾ, ಇದರಲ್ಲಿ ಸುಮಾರು ಸ್ಮಾಲ್ ಇನ್ವೆಸ್ಟರ್ಸ್ ಇವ್ರಿಗೂ ಒಂದು ಅವಕಾಶ ಸಿಕ್ಕಿರೋಂಥದ್ದು. ಅವರು ಇನ್ವೆಸ್ಟ್ ಮಾಡಿ ಅವ್ರದ್ದೊಂದು ಬದುಕು ಕಟ್ಕೋಬೋದು ಅನ್ನೋ ಥರ. ಇದು ಹೇಗೆ ನಡೀತಾ ಇದೆ ಆ್ಯಂಡ್ ಹೇಗೆ ಶುರು ಆಗಿದ್ದು? ಸರ್, ಇವಾಗ ಹೇಳ್ಬೇಕಂದ್ರೆ ಅಲ್ಟಿಮೇಟ್ಲಿ ಒಂದು ಬಿಸ್ನೆಸ್ ರನ್ ಆಗಬೇಕಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಾಡಕ್ಟ್ ಇರಬೇಕು, ಒಂದು ಒಳ್ಳೆ ಬ್ರ್ಯಾಂಡ್ ನೇಮು ಇರಬೇಕು. ಒಂದು ನೇಮು ಜೊತೆಗೆ ಒಂದು ಪ್ರಾಡಕ್ಟು. ಎರಡನೇದು ಬಂದುಬಿಟ್ಟು ಅದೇ ರೀತಿ ಒಂದು ಪ್ಲೇಸ್ ಸಿಗಬೇಕು. ಆ ಪ್ಲೇಸ್ ಜೊತೆಗೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋವಂಥ ಪ್ಯಾಷನೇಟಾಗಿ ನಾನು ಇದನ್ನು ಮಾಡ್ತೀನಿ ಅಂದರೆ, ಸಿಂಪಲ್ ಹೇಳ್ಬೇಕಂದ್ರೆ ಕೆಲಸಗಾರ ಬಂದಿಲ್ಲ ಅಂದರೂ ನಾನು ಏನಾದರೂ ನಾನೇ ಮಾಡ್ತೀನಿ, ನಾನೇ ನಿಂತ್ಬಿಟ್ಟು ಕೆಲಸ ಮಾಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಯಾರು ಒಂದು ತೊಗೊತಾರೆ, ಒಂದು ದೃಢ ನಿರ್ಧಾರ ತೊಗೊತಾರೆ, ಅವರೆಲ್ಲರೂ ಇವತ್ತು ಸಕ್ಸೀಡ್ ಆಗಿದ್ದಾರೆ ಸರ್. ಜೊತೆಗೆ ನಮ್ಮದೇ ಒಂದು ಬ್ರ್ಯಾಂಡ್ ತೊಗೊಂಡು ನಮ್ಮದೇ ಒಂದು ಕಾಪಿ ಮಾಡಿ ಇನ್ನು ಬೇರೆ ಬ್ರ್ಯಾಂಡ್ ಹುಟ್ಟಾಕಿರೋರು ಇದ್ದಾರೆ ಸರ್. ಈ ಥರನೂ ಇದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದೆ ಆದರೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸೀಡ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಕಂಡುಕೊಂಡಿದ್ದಾರೆ. ಇವತ್ತು ಒಬ್ಬೊಬ್ಬರೇ 2 ಔಟ್ಲೆಟು 3 ಔಟ್ಲೆಟು ಮಾಡಿರೋಂಥ ಉದಾಹರಣೆನೂ ನಮ್ಮಲ್ಲಿದೆ ಸರ್. ನಿಮ್ಮ ಈ ಬಿಸ್ನೆಸ್ನ ಶುರು ಮಾಡೋಕ್ಕಿಂತ ಮುಂಚೆ ಇದಕ್ಕೋಸ್ಕರ ನಿಮ್ಮ ಬ್ಯಾಕ್ಗ್ರೌಂಡ್ ರಿಸರ್ಚ್ ಅಂತ ಏನಾದ್ರು ಮಾಡಿದ್ರಾ, ಅಥವಾ ನಿಮಗೆ ಬೇರೆ ಎಲ್ಲಿಂದಾದರೂ ಎಕ್ಸ್ಪೀರಿಯನ್ಸ್ ಇತ್ತಾ, ಅಥವಾ ಇಲ್ಲ ಏನಾರು ಆಗಲಿ ಮಾಡ್ಬಿಡೋಣ ಅಂತ ಹೇಳಿ ಶುರು ಮಾಡಿದ್ದ? ಸರ್, ಬ್ಯಾಕ್ಗ್ರೌಂಡ್ ರೀಸನ್ ಅಂತಂತಂದರೆ ಒಂದು ಫ್ರೂಟ್ ಬೆರಿ ಜ್ಯೂಸ್ ಬಾರ್ ಅಂತೇಳಿ ಒಂದು 2014ರಲ್ಲಿ ಮಾಡಿದ್ವಿ. ಸೊ ಅದರಲ್ಲಿ ನಾನು ಮೇನ್ ಪ್ರಾಬ್ಲಮ್ ಕಂಡುಕೊಂಡಿದ್ದು ಮ್ಯಾನ್ ಪವರ್ ಇಶ್ಯೂಸು. ಜೊತೆಗೆ ಒಂದು ಕ್ವಾಲಿಟಿ ಕೊಟ್ಟರೆ ಬರುತ್ತೆ ಅನ್ನೋದೊಂದು ಅದು ಸೋಡೋದೊಂದು ಪ್ಲ್ಯಾನ್ ಮಾಡಿದ್ವಿ ಅವಾಗ. ಸೊ ಎರಡನೇದು ಬಂದುಬಿಟ್ಟು ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಯಾರೂ ಮನೆಯಲ್ಲೇ ಮಾಡಿರೋದಿಲ್ಲ, ಏನೋ ಒಂದು ರಿಸರ್ಚ್ ಸೆಂಟ್ರ್ ಹೋಗಿದ್ವಿ, ಅದೆಲ್ಲ ಏನಿಲ್ಲ. ಜೊತೆಗೆ ನಮ್ಮ ಒಂದು ಪ್ರಾಡಕ್ಟ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ CFTRI ಎಲ್ಲ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ಕಂಪ್ನಿಗಳೇನಿದ್ದಾರೆ ಅವರೆಲ್ಲ ಸೈಂಟಿಸ್ಟ್ಗಳ್ನ ಮೀಟ್ ಮಾಡಿದ್ವಿ. ನಾವು ಕೆಮಿಕಲ್ ಮುಕ್ತವಾಗಿ ಹೆಂಗೆ ಮಾಡ್ಬೋದು ಅಂತೇಳಿ. ಸೊ ಅವ್ರದ್ದೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದೆ ಬರೀ ಟೀ ಮಾತ್ರ ಅಂತೇಳಿ. ಅದಾದಮೇಲೆ ಒಂದಾದಮೇಲೆ ಒಂದು ಪ್ರಾಡಕ್ಟ್ನ ಫಸ್ಟು ಟೀ ಯಾವ ಥರ ಇಟ್ಟಾಯ್ತಲ್ಲ, ಒಂದು ಒಳ್ಳೆ ರೀತಿಲಿ ಪ್ರಾಡಕ್ಟ್ ಕೊಟ್ಟಿರೋದಕ್ಕೆ ನಮಗೆ ಅದು ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ಟೀ ಒಂದು ಕೆಮಿಕಲ್ ಮುಕ್ತ ಕೊಟ್ಟಿಗೆ ರಿಸಲ್ಟ್ ಸಿಕ್ಕ ಮೇಲೆ ಪ್ರತಿಯೊಂದನ್ನು ಆ್ಯಡ್ ಮಾಡ್ತಾ ಹೋದ್ವಿ ಸರ್. ಆವಾಗ ನಾವು ಒಂದು
ಒಳ್ಳೆ ರಿಸಲ್ಟ್ ಕಂಡ್ಕೊಂಡಂಗೆ ಒಂದೊಂದೇ ಆ್ಯಡ್ ಆನ್ಸ್ ಮಾಡ್ತಾ ಬಂದ್ವಿ. ಪ್ರತಿ ಸಲಿನೂ ಒಂದು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟು, ಒಂದು ಹೊಸ ಮೆನು ಆ್ಯಡ್ ಆನ್ಸ್ ಇದ್ದೇ ಇರುತ್ತೆ ಸರ್. ಈ ನೀವು ಟೊಯೋಟಾದಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಜಾಪನೀಸ್ ತಂತ್ರಗಳದೊಂದೆರಡು ಇತ್ತು, 5S ಮತ್ತು ಕೈಸನ್ ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಕೊಡ್ಬೋದಾ? ಸರ್, ಈಗ ಜಾಪನೀಸ್ ಹೆಂಗೆ ಅಂದರೆ ಒಂದು ಹಾರ್ಡ್ ವರ್ಕ್, ಫಸ್ಟ್ ಥಿಂಗ್ ಹಾರ್ಡ್ ವರ್ಕ್ ಮಾಡ್ತಾರೆ. ಆಮೇಲೆ ಏನು ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಅದನ್ನು ಒಂದು ಸಿಸ್ಟಮ್ ಡೆವಲಪ್ ಮಾಡ್ತಾರೆ. ಒಂದು ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ ಅಂತೇಳಿ ವರ್ಕ್ ಮಾಡ್ತಾರೆ. ಅದಾದಮೇಲೆ ನಾವು ಅದೇನು ವರ್ಕ್ ಮಾಡ್ತಾ ಇರ್ತೀವಲ್ಲ ಅದರಲ್ಲಿ ನಾವು ಏನೇನು ನ್ಯೂನ್ಯತೆಗಳಿರ್ತಾವೆ ಅಂದರೆ ಒಂದು ಕಾಸ್ಟ್ ರಿಡಕ್ಷನ್ ಯಾವ ಥರ ಮಾಡ್ಬೋದು, ಜೊತೆಗೆ ಆ ಒಂದು ಬರೋಂಥ ಪ್ರಾಡಕ್ಟ್ನ ಹೆಂಗೆ ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ಆಮೇಲೆ ಒಂದು ಪ್ರಾಬ್ಲಮ್ ಅನಾಲಿಸಿಸ್ ಯಾವ ಥರ ಮಾಡ್ಬೋದು, ಒಂದು 4M ಅನಾಲಿಸಿಸ್ ಆಗಿರ್ಬೋದು, ಒಂದು ಫಿಶ್ ಬೋನ್ ಡಯಾಗ್ರಾಮ್ ಹಾಕಿ ಮಾಡೋದಾಗಿರ್ಬೋದು, ಜೊತೆಗೆ 4S ಅಂತ ಹೇಳಿದ್ರೆ ನಾವು ಒಂದು ಕ್ಲೀನಿಂಗು ಅದನ್ನೊಂದು ಸ್ಟ್ಯಾಂಡರ್ಡೈಸ್ ಆಗಿ ಇಡೋಂಥದ್ದು. ಅಂದರೆ ಮಾಡಿದ ಕೆಲಸನೇ 2 ಸರಿ ಮಾಡಬಾರ್ದು, ಒಂದು ಕೆಲಸನ ಒಂದೇ ಸಲ ಮಾಡೋಂಥದ್ದು. ಆಮೇಲೆ ನಾನು ಇಲ್ಲ ಅಂದ್ರೂ ನಾವು ಅಂದರೆ ಮ್ಯಾನ್ ಓರಿಯೆಂಟೆಡಾಗಿ ಯಾವುದೂ ಕೆಲಸ ಮಾಡಬಾರ್ದು, ಸಿಸ್ಟಮ್ ಓರಿಯೆಂಟಿಗೆ ಡೆವಲಪ್ ಮಾಡಬೇಕು ಅದನ್ನು. ಈಗ ಬರೀ ನಾನೊಬ್ಬ ಇದ್ದೀನಿ, ನನ್ನ ಅಂಗಡಿಯಲ್ಲಿ ನಾನು ಹೇಳಿದ್ದೇ ನಡೀಬೇಕು, ನನ್ನಿಂದನೇ ನಡೀಬೇಕು ಅನ್ನೋದಕ್ಕಿಂತ ಅದನ್ನು ಸಿಸ್ಟಮ್ ಡೆವಲಪ್ಮೆಂಟ್ ಮಾಡಿದಾಗ ಖಂಡಿತ ಒಂದು ಒಳ್ಳೆ ರಿಸಲ್ಟ್ನ ನಾವು ಕಂಡ್ಕೊತೀವಿ. ಜೊತೆಗೆ ಹಾರ್ಡ್ ವರ್ಕು, ಜೊತೆ ಸ್ಮಾರ್ಟ್ ವರ್ಕು, ಜೊತೆಗೆ ಒಂದು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಇದ್ದರೆ ನಾವು ಏನು ಬಿಸ್ನೆಸ್ ಆದರೂ ಮಾಡ್ಬೋದು ಸರ್. ಸಾಮಾನ್ಯವಾಗಿ ಈಗ ನಮಗೆ ಯುವಕರಿಗೆ ಬೇಗ ಕನೆಕ್ಟ್ ಆಗುವಂಥದ್ದು, ಈ ಟೀ ಅಂಗಡಿ ಇದ್ದರೆ ಅಲ್ಲೊಂದು ಸಿಗರೇಟ್ ಸಿಗುತ್ತೆ ಅಂತಂದರೆ ಓಕೆ, ಹಾಂ ಅಲ್ಲೊಂದು ಕಡೆ ಗಾಡಿ ನಿಲ್ಲಿಸೋಣ ಅನ್ನೋಂಥ ಥಾಟ್ ಬರುತ್ತೆ. ಆದರೆ ನಿಮ್ಮಲ್ಲಿ ಧೂಮಪಾನಕ್ಕಾಗಲಿ ಅಥವಾ ಇನ್ಯಾವುದಕ್ಕಾಗಲಿ ಅವಕಾಶನೇ ಇಲ್ಲ. ಇದು ಮುಂಚೆಯಿಂದನೇ ನೀವು ಪ್ಲ್ಯಾನ್ ಮಾಡಿದ್ದ, ಅಥವಾ ಅಲ್ಲಿವರೆಗೂ ಟೀ ಅಂಗಡಿ ಅಂತಂದರೆ ಸಿಗರೇಟ್ ಅನ್ನೋಂಥದ್ದು ಇತ್ತಲ್ಲ, ಅದನ್ನು ಬ್ರೇಕ್ ಮಾಡಬೇಕು ಅಂತ ಮಾಡಿದ್ದ ಅಥವಾ? ಸರ್ ಖಂಡಿತ. ಏನಂತ ಹೇಳಿದ್ರೆ ನಮ್ಮಲ್ಲಿ ನೋಡಿರ್ಬೋದು, ಮನವಿ ಬೋರ್ಡಲ್ಲಿ ರೆಡ್ ಲೈನಲ್ಲಿ ಇದೆ ಧೂಮಪಾನ ನಿಷೇಧಿಸಲಾಗಿದೆ ಅಂತ. ಯಾಕೆಂದರೆ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಫ್ಯಾಮಿಲಿಗಳಾಗಿರ್ಬೋದು, ಹೆಣ್ಮಕ್ಳುಗಳಾಗಿರ್ಬೋದು, ಈಗ ಎಲ್ಲರೂ ಸ್ಮೋಕಿಂಗ್ ಮಾಡಲ್ಲ ಸರ್. ಈಗ ಟೋಟಲ್ ಒಂದು ಪಾಪ್ಯುಲೇಷನ್ ಅಂತ ತೊಗೊಂಡ್ರೆ ಒಂದು 10 to 15%, 20% ಇರ್ಬೋದು ನಮ್ಮ ಇಂಡಿಯಾದಲ್ಲಿ. ನನಗೆ ನಾಲೆಜನ್ನ ಅಂದಾಜು ಹೇಳ್ಬೇಕಂದ್ರೆ ಒಂದು 15 to 20% ಇರ್ಬೋದಾ. ಸೊ ಇನ್ನು 80% ಜನ ಎಲ್ಲ ಹೋಗಬೇಕು ಟೀ ಕಾಫಿ ಕುಡಿಲಿಕ್ಕೆ, ಇಲ್ಲ ಒಂದು ಕ್ಯಾಂಡಿಮೆಂಟ್ಸಿಗೆ ಹೋಗಬೇಕು, ಇಲ್ಲ ಒಂದು ಹೋಟ್ಲಿಗೆ ಹೋಗಬೇಕು. ಅವೆರಡರ ಮಧ್ಯೆ ಮಾಡಲೇಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದು ಸರ್. ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಆ ಧೂಮಪಾನ ಎಲ್ಲೂ ಇಲ್ಲದೆ ಇರೋದ್ರಿಂದ ಒಳ್ಳೆ ಫ್ಯಾಮಿಲಿಗಳು ಬರ್ತಾರೆ, ಮಕ್ಕಳುಗಳು ಬರ್ತಾರೆ. ಸೊ ಒಂದು ಟೀ ಕಾಫಿ ಅಂತ ಇರೋದನ್ನು ಬೇರೆ ಬೇರೆ ಥರ ಒಂದು ಮೆನೂಸ್ ಆ್ಯಡ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲಕರವಾಗಿದೆ ಸರ್. ಓಕೆ, ಇದಿಷ್ಟು ಔಟ್ಲೆಟ್ಗಳು ಮತ್ತು ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಇದೆಲ್ಲದನ್ನು ಮೇಂಟೈನ್ ಮಾಡಬೇಕಾದ್ರಿ ಸಾಮಾನ್ಯವಾಗಿ ಯಾವುದೇ ಬಿಸ್ನೆಸ್ ಆದರೂ ಒಂದು ಸ್ವಲ್ಪ ನೆಗೆಟಿವ್ ಮಾರ್ಕ್ ಬರೋದು ಅಥವಾ ನೆಗೆಟಿವ್ ರಿಮಾರ್ಕ್ ಬರೋದು ಇದು ಇದ್ದೇ ಇರುತ್ತೆ. ಎಲ್ಲಾದರೂ ಒಂದು ಕಡೆ ಇಲ್ಲ ಇದು ಟೀ ರುಚಿ ಸರಿ ಇಲ್ಲ ಅಂತ ಏನಾದ್ರು ನಿಮ್ಮ ಕಿವಿಗೆ ಬಿದ್ದಿದ್ದರೆ ನೀವು ಅದನ್ನು ಹೇಗೆ ಪತ್ತೆ ಹಚ್ತೀರಿ ಆ್ಯಂಡ್ ಅದರದ್ದು ಸಮಸ್ಯೆನ ಸಾಲ್ವ್ ಮಾಡೋ ನಿಮ್ಮ ಟೆಕ್ನಿಕ್ ಏನು? ಸರ್, ಪ್ರತಿಯೊಂದು ಒಂದು ಬಿಸ್ನೆಸ್ಸಲ್ಲಿ ಇದ್ದೇ ಇರುತ್ತೆ, ನೆಗೆಟಿವ್ ಇಲ್ಲದೆ ಯಾವುದಿರಲ್ಲ. ಏನಂದರೆ ನಾವು ಒಂದು 100%ಅಲ್ಲಿ 10% ನೆಗೆಟಿವ್ ಇದ್ದೇ ಇರುತ್ತೆ. ನಮ್ಮದು ಕೆಲವೊಂದು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಯಾಕೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ, ಸೊ ಒಂದು ಅವ್ರದ್ದು ಕನ್ಸಿಸ್ಟೆನ್ಸಿ, ಒಂದು ಕ್ವಾಲಿಟಿ ಕನ್ಸಿಸ್ಟೆನ್ಸಿ ನಾವು ಏನು ಹೇಳ್ಕೊಟ್ಟಿರ್ತೀವಿ ಅದು ಅವ್ರು ಸರಿಯಾಗಿ ಮಾಡದೇ ಇರೋದು. ಎರಡನೇದು ನಾವು ರಾಂಗ್ ಪ್ಲೇಸ್ನ ಚೂಸ್ ಮಾಡೋದು. ನಾವು ಇನಿಷಿಯಲ್ ಡೇಸಲ್ಲಿ ನಾವು ಮಾಡಿರೋದ್ರಿಂದ ನಮಗೂ ಕೆಲವೊಂದೆಲ್ಲ ಇನಿಷಿಯಲ್ ಡೇಸಲ್ಲಿ ಐಡಿಯಾಸ್ ಇಲ್ಲದೆ ಇದ್ದಾಗ ಸೊ ರಾಂಗ್ ಲೊಕೇಶನ್ಸ್ ನಾವು ಚೂಸ್ ಮಾಡಿ ಅವಾಗ ಏನಾಗಿದೆ, ಆ ರಾಂಗ್ ಲೊಕೇಶನ್ ಚೂಸ್ ಮಾಡಿದರೆ ಕೆಲವೊಂದು ಕಡೆ ನಾವು ಅದನ್ನು ಶಿಫ್ಟ್ ಮಾಡಿಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಡೆಸಿರೋದು ಇದೆ, ಆ ಥರನೂ ಇದೆ. ಅದು ಎರಡನೇದಾದರೆ. ಮೂರನೇದು ಬಂದುಬಿಟ್ಟು ಇವಾಗ ಯೂಜ್ ಕಾಂಪಿಟೇಷನ್ ಇದೆ ಸರ್. ಎನಿ ಒಂದು ಬಿಸ್ನೆಸ್ ತೊಗೊಂಡ್ರು ಯೂಜ್ ಕಾಂಪಿಟೇಷನ್ ಇದೆ. ಸೊ ಫಸ್ಟು ಮಾಲ್ಗುಡಿ ಅಮೃತ ಚಹಾ ಅಂತ ನಾವು ತೊಗೊಂಡಿದ್ದು, ನಾವೇ ಮಾಡಿದ್ದು. ಇವತ್ತು ಅಮೃತ ಚಹಾ ಅನ್ನೋ ಕಾನ್ಸೆಪ್ಟ್ಗಳು ಭಾಳ ಬಿಲ್ಡ್ ಆಗಿದ್ದಾವೆ. ಎಷ್ಟೋ ಬಂದಿದ್ದಾವೆ, ಎಷ್ಟೋ ಹೋಗಿದ್ದಾವೆ ಇವತ್ತು. ಆದರೆ ಒಂದು ಕನ್ಸಿಸ್ಟೆನ್ಸಿ ಇರೋಂಥ ನಡೆದಿದೆ. ನಾವು ಎಲ್ಲ ಶಾಪಲ್ಲೂ ಹಾಕಿರ್ತೀವಿ, ಒಂದು ಫೀಡ್ಬ್ಯಾಕ್ ಆಗಿರ್ತೀವಿ. ಏನಾಗಿರುತ್ತೆ, ನಾವು ಏನು ಹೇಳ್ಕೊಟ್ಟಿರ್ತೀವಿ ಅದು 100% ಕೆಲವರು ಫಾಲೋ ಮಾಡಲ್ಲ. ಅಂದರೆ ಟೀ ಜಾಸ್ತಿ ಬಾಯ್ಲ್ ಮಾಡೋದಾಗಿರ್ಬೋದು, ಟೀ ಜಾಸ್ತಿ ಅಂದರೆ ಕುದ್ದು ಅದು ಒಂಥರ ಬೇರೆ ಥರ ಆಗಿರೋದು, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ಆ ಕಂಪ್ಲೇಂಟ್ಸ್ ಬಂದಾಗ ಅದನ್ನು ಆನ್ ಟೈಮಲ್ಲೇ ಸಾಲ್ವ್ ಮಾಡೋದಿರುತ್ತೆ. ಆಮೇಲೆ ನಮ್ಮದು ಒಂದು ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ. ಸೊ ಆ ಪ್ರೊಡಕ್ಷನಲ್ಲಿ ಏನಾದ್ರು ನ್ಯೂನತೆಗಳಿದ್ದು ಪ್ರಾಡಕ್ಟ್ ಅವ್ರಿಗೆ ಏನಾದ್ರು ಹೋಗಿದ್ದು, ಆ ಪ್ರಾಡಕ್ಟ್ ಅವ್ರಿಗೆ ಸಮಸ್ಯೆ ಆಗಿದೆ. ಕೆಲವೊಂದು ಕಡೆ ಹೆಂಗಿರುತ್ತೆ ಅಂದರೆ, ಇವಾಗ ಫುಡ್ಡಲ್ಲಿ ಯಾರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಸರ್. ಕೆಲವೊಂದು ಕಡೆ ಏನಿರುತ್ತೆ, ಕೆಲವೊಂದು ಕಡೆ ಮಸಾಲೆ ಕಮ್ಮಿ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಮಸಾಲೆ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಟೀದ ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾವು ನ್ಯಾಚುರಲ್ ಏನು ಮಾಡಿರ್ತೀವಿ, ನಾವು ಕೊಟ್ಟಿರ್ತೀವಲ್ಲ, ನಮ್ದು ಈಗ 60 ಗ್ರಾಮ್ ಏನು ಹೇಳಿದ್ನಲ್ಲ, ಅದೇ ಗ್ರಾಮ್ಸಲ್ಲಿ ವೇರಿ ಆದಾಗ ಏನು ಮಾಡ್ತೀವಿ, ಇಲ್ಲ ಸರ್ ಇವತ್ತು ಮಸಾಲೆ ಕಮ್ಮಿ ಅಂತ ಹೇಳಿದ್ದಾರೆ ಅಂದಾಗ ಇಂಥವ್ರಿಗೆ ಮಸಾಲೆ ಎಕ್ಸ್ಟ್ರಾ ಕೊಡೋದು ಇರುತ್ತೆ. ಕೆಲವೊಂದು ಕಡೆ ಮಸಾಲೆ ಜಾಸ್ತಿ ಅಂದಾಗ, ಇಲ್ಲ ಸರ್ ಕಮ್ಮಿ ಮಾಡಿ ನೀವೇ ಹಾಕಿ ಆ ಮಸಾಲೆ ನೀವೇ ಇಟ್ಕೊಳ್ಳಿ ಅನ್ನೋದು ಇರುತ್ತೆ. ಸೊ ಈ ಥರ ನಾವೆಲ್ಲ ಫ್ಲೆಕ್ಸಿಬಲ್ ಆಗಿದ್ದರೆ ಮಾತ್ರ ನಾವು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ಈ ಸಾಮಾನ್ಯವಾಗಿ ಫ್ರ್ಯಾಂಚೈಸಿ ನೀಡಬೇಕಾದ್ರೆ ನೀವು ನೋಡುವಂತಹ ಮಾನದಂಡಗಳು ಏನು? ಸರ್ ಇವಾಗಿನ ಮಟ್ಟಿಗೆ ನಾನು ಈಗ ನೋಡ್ಬೇಕಂತ ಹೇಳಿದ್ರೆ, ಒಂದು ಅವರಿಗೆ ಮಾಡೋಂಥ ಒಂದು ಫ್ಯಾಷನೇಟ್ ಇರಲೇಬೇಕು ಸರ್. ಅದಿಲ್ಲ ಅಂದರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಇವಾಗ ಎಸ್ಪೆಷಲಿ ಇವಾಗ ನೋಡಿ 15-16 ಸಾವಿರ ಎಂಕ್ವೈರೀಸ್ ಇದೆ. ಸೊ ಇಲ್ಲಿ ತನಕ ಕೊಟ್ಟರೆ 90 ಔಟ್ಲೆಟ್ ಕೊಟ್ಟಿದ್ದೀವಿ. ಇವಾಗ ಅವ್ರಿಗೆ ಮಾಡಬೇಕನ್ನೋದೊಂದು ಫ್ಯಾಷನ್ ಇರಲೇಬೇಕು. ಯಾಕೆಂದರೆ
ಅವರು ಬಂಡವಾಳ ಹಾಕಿರೋದನ್ನು ಯಾರೂ ತಂದು ಕೊಡೋಕ್ಕಾಗಲ್ಲ. ಜೊತೆಗೆ ನಾನು ಬ್ರ್ಯಾಂಡ್ ನೇಮ್ ಮಾಡಿದ್ರೆ ಯಾರೂ ನನ್ನದನ್ನ ಮತ್ತೆ ನಾನೇ ಸರ್ವೈವ್ ಆಗಬೇಕು ಬಿಟ್ಟರೆ ಅವ್ರ ಬಂಡವಾಳ ಅವ್ರು ಹಾಕಿದರೆ ಅವರೇ ಜವಾಬ್ದಾರಿ ಇರ್ತಾರೆ. ಹಂಗಾಗಿ ಇಲ್ಲಿ ಒಂದು ಬ್ರ್ಯಾಂಡು ಜೊತೆಗೆ ಅವ್ರದ್ದು ಬಂಡವಾಳ ಎರಡೂ ಇರೋದ್ರಿಂದ ಇವತ್ತೇನು ಮಾಡ್ತೀವಿ, ಒಂದು ಒಳ್ಳೆ ಫುಟ್ಫಾಲ್ ಇರಬೇಕು, ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಜಾಗ ಚೆನ್ನಾಗಿರಬೇಕು, ಜೊತೆಗೆ ಅವ್ರು ಮಾಡಬೇಕು ಅನ್ನೋದು ಒಂದು ಹಪಾಪಿ ಇರಬೇಕು. ಹಂಗಿದ್ದಾಗ ಏನು ಬೇಕಾದರೂ ಒಂದು ಸಾಧನೆ ಮಾಡ್ಬೋದು ಸರ್ ನಮ್ಮ ಒಂದು ಕೆಫೆ ತಗೊಂಡು. ನೀವು ಒಂದು ಮಜವಾದ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಈ ಔಟ್ಲೆಟ್ ಬಗ್ಗೆ. ಒಂದು 15 ದಿನ ಕಾಲ ಔಟ್ಲೆಟ್ನ ಮುಚ್ಚಿ ಎಮೋಷ್ನಲ್ ಆಗಿ ಜನ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂತ ಹೆಂಗೆ ಬಂತು ಈ ಯೋಚನೆ, ಆ್ಯಂಡ್ ಅದು ಏನು ಮಾಡಿದ್ರಿ ಅಂತ ಒಂದು ಸ್ವಲ್ಪ ವಿವರಿಸ್ಬೋದಾ? ಸರ್ ಅವಾಗ ಏನಾಯಿತು ಅಂತ ಹೇಳಿದ್ರೆ, ಎಲ್ಲ ಯುಗಾದಿ ಹಬ್ಬದ ಟೈಮು, ಎಲ್ಲರೂ ರಜಾ ಹೋಗ್ಬೇಕು ಅಂತ ಹೇಳಿದರು. ಸೊ ನಾನೇನು ಮಾಡಿದೆ, 2 ದಿನ ಇದು ಮಾಡೋಣ, ರಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. 2 ದಿನದ ಕೆಲಸ ಮುಗಿಸ್ಬೋಣ. ಅಂದರೆ ಏನಂದರೆ ಇವತ್ತೊಂದು ಇದೇ ಶಾಪ್ ಅಂದರೆ ಅದನ್ನು ಮತ್ತೆ ಜನ ಅಪ್ಡೇಟ್ ಕೇಳ್ತಾ ಇರ್ತಾರೆ. ಅಂದರೆ ಏನಾರು ಒಂದು ಸ್ವಲ್ಪ ಚೇಂಜಸ್, ಅವಾಗ ಖುಷಿ ಆಗ್ತಾ ಇರ್ತಾರೆ ಜನ. ಸೊ ನಾವು ಈಗ ಒಂದು ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ, ಏನೋ ಒಂದು ನಮಗೆ ಅಪ್ಡೇಟ್ ಕೇಳ್ತಾ ಇರ್ತೀವಲ್ಲ, ಅದೇ ಥರ ಈ ಬಿಸ್ನೆಸ್ಸಲ್ಲಿ ಅಪ್ಡೇಟ್ ಇದ್ದೇ ಇರುತ್ತೆ. ಅಪ್ಡೇಟ್ ಆದಾಗ ಜನ ಮಾಡಿದ್ದೇ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಏನೋ ಚೇಂಜ್ ಪಾಯಿಂಟ್ ಮಾಡಿದ್ರೆ ಅಪ್ಡೇಟ್ ಆಗ್ತಾರೆ. ಸೊ 2 ದಿನ ಅಂತ ಕ್ಲೋಸ್ ಮಾಡಿದ್ರು. ಅದಾದಮೇಲೆ ಏನಾಯಿತು, ಫುಲ್ಲು ಮಾಡಿಬಿಡೋಣ ಅಂತೇಳಿ ಡಿಸೈಡ್ ಮಾಡಿದೆ. ಆಮೇಲೆ ನನಗೆ ಅವಾಗ ಇನ್ನೇ ಒಂದು ಥಾಟ್ ಏನು ಬಂತು, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಬೇಕಂತ ಹೇಳ್ತಾರೆ. ನಮ್ಮನ್ನೇ ನಾವು ಕೆಲವೊಂದು ಸಲ ಪರೀಕ್ಷೆ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ರಿಸಲ್ಟ್ ನಮಗೆ ಗೊತ್ತಾಗಲ್ಲ. ಅವಾಗ ಏನು ಮಾಡಿದೆ, ಈಗ ವಿತೌಟ್ ಇನ್ಫಾರ್ಮೇಷನ್ನು 15 ದಿನ ಫುಲ್ಲು ಕ್ಲೋಸ್ ಮಾಡಿ ಶಾಪ್ ಎಲ್ಲ ರಿನೋವೇಷನ್ ಮಾಡಿ ಓಪನ್ ಮಾಡಿದ್ವಿ. ಅವಾಗ ಬಂದು ಜನಗಳು ನಮಗೆ ಅನ್ನಿಸ್ತಾ, ಅವಾಗ ಜನಗಳು ಬಂದು ಹೇಳಿದ್ರು, ಏನು ಸರ್ ಕ್ಲೋಸ್ ಆಗೇ ಬಿಡ್ತು ಅಂದ್ಕೊಂಡ್ವಿ, ನೀವು ಕ್ಲೋಸ್ ಮಾಡಿಬಿಟ್ರೆ ಅಂದ್ಕೊಂಡ್ವಿ, ಮಾಲ್ಗುಡಿನೇ ಇಲ್ಲ ಅಂದ್ಕೊಂಡ್ವಿ, ನಮಗೊಂದು ಕನೆಕ್ಷನ್ಸ್ ಇತ್ತು. ಎಷ್ಟೋ ಜನ ಒಂದು ಮೀಟ್ ಆಗ್ತಾ ಇರ್ತಾರೆ. ಅಂದರೆ ನಾನಾ ಜಾಗಗಳಿಂದ ಬಂದು ಸ್ಕೂಲಿಗೆ ಬಿಡೋ ಪೇರೆಂಟ್ಸ್ ಆಗಿರ್ಬೋದು, ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಒಂದು ಲೇಡೀಸ್ ರಿಲೇಟೆಡ್ ಒಂದು ಮೀಟಿಂಗ್ ಆಗಿರ್ಬೋದು, ಜೆಂಟ್ಸ್ ಅವರು ಒಂದು ಮೀಟಿಂಗ್ ಆಗಿರ್ಬೋದು, ಎಲ್ಲ ಒಂದೊಂದು ಒಳ್ಳೆ ರೀತಿಯಲ್ಲಿ ಮೀಟಿಂಗ್ ನಡೀತಾ ಇರ್ತವೆ. ಅಂಥವ್ರಿಗೆಲ್ಲ ಒಂದು ಒಳ್ಳೆ ಜಾಗ ಇಲ್ದಂಗೆ ಆಗಿದೆ. ಅವರೆಲ್ಲ ಅದನ್ನು ಮಿಸ್ ಮಾಡ್ಕೊಂಡಿವಿ ಅಂತ ಅನ್ಸೋದು. ಸೊ ಹೆಂಗಿರುತ್ತೆ ಅಂದರೆ, ಫಸ್ಟ್ ಒಂದು ಶಾಪ್ ಮಾಡಬೇಕಾದ್ರೆ ಅದು ನಮ್ಮದಾಗಿರುತ್ತೆ ಒಂದು ಲೆವೆಲ್ ಅಪ್ ಆಗೋ ತನಕ. ಅದು ಒಂದು ಲೆವೆಲ್ ಅಪ್ ಆಯ್ತು ಅಂದಮೇಲೆ ಅದು ಕಸ್ಟಮರ್ದು ನಮ್ಮ ಗ್ರಾಹಕರಾಗಿ. ಇವತ್ತು ಇನ್ನೇ ಒಂದು ಮಾಲ್ಗುಡಿ ಬೆಳೆದಿದೆ ಅಂದರೆ ನಮಗೆಲ್ಲ ಒಂದು ಆತ್ಮ ಒಂದು ಒಳ್ಳೆ ಇದರಿಂದ ಏನಂದರೆ ಒಂದು ನಿಸ್ವಾರ್ಥವಾಗಿ ಮಾಡೋಂಥ ಒಂದು ಎಷ್ಟೋ ಗ್ರಾಹಕರಿಂದ ನಡೆದಿದೆ. ಎಷ್ಟು ಅಂತ ಹೇಳ್ಬೇಕಂದ್ರೆ, ಲಾಸ್ಟ್ ಟೈಮ್ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಆದಾಗ, ಸರ್ ನಮ್ಮ ಹತ್ರ ಇದೆ ತೊಗೊಳ್ಳಿ ಡೊಮೆಸ್ಟಿಕ್ ಸಿಲಿಂಡ್ರು, ನಾವು ಅಲ್ಲಿ ಕಮರ್ಷಿಯಲ್ ಕೊಡಿಸ್ತೀವಿ, ಇಲ್ಲಿದೆ ತೊಗೊಳ್ಳಿ ಸರ್, ಅಂಗಡಿ ಕ್ಲೋಸ್ ಮಾಡಿಬಿಡಿ ಅಂತ ಹೇಳಿದ್ರು. ಬಟ್ ನಾವು ಡೊಮೆಸ್ಟಿಕ್ ಯೂಸ್ ಮಾಡೋಂಗಿಲ್ಲ, ಆ್ಯಕ್ಚುಲಿ ಫುಡ್ ರೂಲ್ಸ್ ಪ್ರಕಾರ ಮಾಡೋಂಗಿಲ್ಲ. ಹಾಗಾಗಿ ಅದನ್ನ ಯಾವುದೂ ನಾವು ಸಿಲಿಂಡರ್ಗಳು ತೊಗೊಂಡಿಲ್ಲ. ಆ ಥರ ಕಸ್ಟಮರ್ದು ಒಂದು ಅಟ್ರಾಕ್ಷನ್ ಇರುತ್ತೆ, ಅಂದರೆ ಆ ಥರ ಒಂದು ಫೀಲಿಂಗ್ಸ್ ಇರುತ್ತೆ ನಮ್ಮ ಅಂಗಡಿಗಳ ಮೇಲೆ. ಸೊ ಕೆಲವರೆಲ್ಲ ಕಮರ್ಷಿಯಲ್ ಗ್ಯಾಸ್ಗಳು ಕೊಡಿಸಿದ್ರು, ಸರ್ ಅಂಗಡಿ ಕ್ಲೋಸ್ ಮಾಡಿಬಿಡಿ ನೀವು ಅಂತೇಳಿ ಎಲ್ಲೆಲ್ಲೋ ಇದು ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸೆಲ್ಲ ಪಾಪ ನಮಗೆ ಕಮರ್ಷಿಯಲ್ ಗ್ಯಾಸ್ ಕೊಡಿಸಿದ್ರು. ಅಂದರೆ ಅಷ್ಟೊಂದು ಫೀಲಿಂಗ್ಸ್ ಇಟ್ಟಿರ್ತಾರೆ. ಆ ಫೀಲಿಂಗ್ಸ್ನ ಯಾರೂ ಇದು ಮಾಡೋಕ್ಕಲ್ಲ ಸರ್. ನಾವು ಏನೇ ದುಡಿತೀವಿ ಮಾಡ್ತೀವಿ ಅಂದರೆ ಆ ಫೀಲಿಂಗ್ಸ್ ಅವ್ರು ಹೇಳ್ಕೊಂಡಿರ್ತಾರಲ್ಲ, ಅದರಂಥ ಸ್ಯಾಟಿಸ್ಫ್ಯಾಕ್ಷನ್ ಯಾವುದಿಲ್ಲ ಸರ್. ಯಾಕೆ ನಾವು ಅವ್ರಿಗೆ ಕೊಟ್ಟಿರೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಫೀಲ್ ಆಗಿರ್ತಾರೆ, ಅದು ನಮಗೆ ಅನಿಸುತ್ತೆ. ಅವರು ಆ ಥರ ಬಂದು ಹೇಳಿದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಸೂಪರ್. ನಿಮ್ಮ ಒಂದು ಎಕನಾಮಿಕ್ ಸ್ಕೇಲ್ ಅನ್ನೋದೊಂದು ಇರುತ್ತೆ, ಅಂದರೆ ಎಕನಾಮಿಕ್ಸ್ ಆಫ್ ಸ್ಕೇಲ್ ಅಂದರೆ ಇಷ್ಟು ಪರ್ಸೆಂಟೇಜ್ ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಇಷ್ಟು % ರಿಟರ್ನ್ ಬರಬೇಕು, ಅಥವಾ ಇಷ್ಟು ಅಟ್ಲೀಸ್ಟ್ ಈ ಮಾರ್ಜಿನಲ್ಲಿ ಇದ್ದರೆ ನಮಗೆ ಒಳ್ಳೆಯದು ಅನ್ನೋ ಥರದ್ದು. ಈ ನಿಮ್ಮ ಮಾಡೆಲ್ನ ನಿಮ್ಮ ಫ್ರ್ಯಾಂಚೈಸಿಗಳಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾದ್ರೆ? ಸರ್ ಇವಾಗ ನಮ್ಮದು 3 ಥರ ಇದೆ. ಒಂದು ಮಾಲ್ಗುಡಿ ಅಮೃತ ಚಹಾ ಬಂಡಿ ಅಂತ. ಮಾಲ್ಗುಡಿ ಅಮೃತ ಚಹಾ ಬಂಡಿ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ಒಂದು 3.5 ಲಕ್ಷ ಎಲ್ಲ ಟೋಟಲ್ ಸೆಟಪ್ಪು ಅದೆಲ್ಲ ಸೇರಿ ಒಂದು 3-3.5 ಲಕ್ಷ ಆಗುತ್ತೆ ಅದು ಸೆಟಪ್, ಓಕೆನಾ. ಆ 3 ಲಕ್ಷ ಹಾಕಿ ಇವತ್ತು ಏನೋ ಒಂದು ಬಿಸ್ನೆಸ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ರೆ ಎಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಜೊತೆಗೆ ಒಂದು ಕ್ವಾಲಿಟಿ, ಒಂದು ಬ್ರ್ಯಾಂಡ್ ನೇಮ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಾಗ ಮಿನಿಮಮ್ 5,000 ಬಿಸ್ನೆಸ್ ಆದರೂ ಅವ್ರಿಗೆ ಎಂಡ್ ಆಫ್ ದಿ ಮಂತಲ್ಲಿ ಒಂದು 50,000 ಅಂತ ಉಳಿಯುತ್ತೆ. ಸೊ ಅವ್ರು ಓನಾಗಿ ನಿಂತು ಮಾಡಿದ್ರೆ, ನಾನು ಕೆಲಸಗಾರ ಇಟ್ಟು ಹೇಳ್ತಾ ಇಲ್ಲ, ಓನಾಗಿ ನಿಂತ್ಕೊಂಡು ಮಾಡಿದ್ರೆ. ಸೊ ಅದು ಒಂದು. ಮಾಲ್ಗುಡಿ ಅಮೃತ ಚಹಾ ಅಂತೇಳಿದೆ, ಅದನ್ನು ಮಾಡಿದ್ರೆ ಅವರಿಗೆ 8,000 ರೂಪಾಯಿ ಬಿಸ್ನೆಸ್ ಆಗಬೇಕು, ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಉಳಿಯುತ್ತೆ. ಜೊತೆಗೆ 3ನೇದು ಮಾಲ್ಗುಡಿ ಪರಂಪರೆ ಕೆಫೆ ಅಂತೇಳಿ. ಸೊ ಮಾಲ್ಗುಡಿ ಪರಂಪರೆ ಕೆಫೆ ಮಾಡೋದ್ರಿಂದ ಅದು ಮಿನಿಮಮ್ 10,000 ಬಿಸ್ನೆಸ್. ಒಂದು ಕೆಫೆ ಪ್ರೀಮಿಯಂ ಕಾನ್ಸೆಪ್ಟು, ಅಂದರೆ ಒಂದು ಅಫಿಷಿಯಲ್ಸ್ ಕಸ್ಟಮರ್ ಅವ್ರಿಗೆ ಒಂಥರ ಪ್ರೈವೇಸಿ ಬೇಕಾಗಿರುತ್ತೆ, ಒಂದು ಒಳ್ಳೆ ಪ್ರೀಮಿಯಂ ಬೇಕಾಗಿರುತ್ತೆ. ಆ ಥರ ಈಗ ಯಾರು ಯಾವ ಬಡ್ಜೆಟಲ್ಲಿ ಆಯ್ಕೆ ಮಾಡೋದು ಆ ಬಡ್ಜೆಟಲ್ಲಿ 3 ಲ್ಯಾಕ್ಸು, 6 ಲ್ಯಾಕ್ಸು, 10 ಲ್ಯಾಕ್ಸು 3 ಬಡ್ಜೆಟ್ ಇದೆ. ಯಾರಿಗೆ ಯಾವ ಥರ ಅನುಕೂಲ ಆಗುತ್ತೆ ಅವ್ರು ಮಾಡ್ಕೊಬೋದು. ಆಮೇಲೆ ಎಲ್ಲ ಕಡೆ ಸೇಮ್ ಪ್ರಾಡಕ್ಟೇ ಇರುತ್ತೆ, ಪ್ರಾಡಕ್ಟ್ ಏನು ಚೇಂಜ್ ಇರಲ್ಲ. ಅಂದರೆ ಅಲ್ಲಿರೋ ಎನ್ವೈರ್ಮೆಂಟ್ ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇ ಈ ಮಾಲ್ಗುಡಿ ಅಮೃತ್ ಚಹಾ ಬಂಡಿ ಇದನ್ನು ಮಾಡೋಕ್ಕೆ ಯಾಕೆ ಯೋಚನೆ ಮಾಡಿದ್ದು ಸರ್? ಇವಾಗ ಯಾರಿಗಾದರೂ 6 ಲ್ಯಾಕ್ಸಲ್ಲಿ ನಾನು ಮಾಡಿ 10 ಲ್ಯಾಕ್ಸ್ ಮಾಡಿ ಅಷ್ಟು ಮಾಡಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ಅದು ಸೆಟಪ್ಪು, ಅದು ಅಡ್ವಾನ್ಸು, ಅದೆಲ್ಲ ಸೇರಿದ್ರೆ ಅವರಿಗೆ ಇದು ಜಾಸ್ತಿ ಆಗುತ್ತೆ, ಅಮೌಂಟ್ ಜಾಸ್ತಿ ಆಗುತ್ತೆ. ಆವಾಗ ಈಗ ನಾನೂ ಒಂದು ಕಷ್ಟಪಟ್ಟು ಬಂದಿರೋಂಥ ವ್ಯಕ್ತಿನೇ, ಎಲ್ಲದು ಸ್ಟ್ರಗಲ್ ನೋಡಿ ಬಂದಿರೋಂಥದ್ದೇ. ಸೊ ನಂತರ ಸ್ಟ್ರಗಲ್ ಪಡೋ ಅಂಥವ್ರು ಈಸಿಯಾಗಿ ಆ್ಯಕ್ಸೆಸ್ ಆಗಿ ಅವರು ಒಂದು ಒಳ್ಳೆ ಜೀವನ ಕಂಡುಕೊಳ್ಳಿ. ಅಂದರೆ ಈಗ 10 ಲಕ್ಷದ ಮೇಲೆ ಎಷ್ಟೋ ಜನ ಬಂದು ಕೇಳಿದರೆ ಮಾಲಲ್ಲಿ ಮಾಡಿ 15 ಲಕ್ಷ, 20 ಲಕ್ಷ, 20 ಲಕ್ಷ ಕೊಡ್ತೀವಿ. ಸೊ ದುಡ್ಡಿರೋ ಅಂಥವ್ರು ಏನೋ ಮಾಡಿಬಿಟ್ಟು ಬಿಸ್ನೆಸ್ ಮಾಡೋದಕ್ಕಿಂತ ಫೈನಾನ್ಷಿಯಲಿ ಕಂಡೀಷನಲ್ಲಿ ಪೂರ್ ಇರೋ ಅಂಥವ್ರು ಆ ಚಹಾ ಬಂಡಿ ಮಾಡಿಬಿಟ್ಟು ಒಂದು ಜೀವನ ಕಂಡುಕೊಳ್ಳಿ ಅನ್ನೋದು ಒಂದು ಉದ್ದೇಶ ಸರ್.
ಓಕೆ, ಈ ನಿಮ್ಮ ಈ ಮಾತನ್ನು ಕೇಳಿದಾಗ ನೀವು ಒಂಥರ ವಿನ್ ವಿನ್ ಸಿಚುವೇಶನ್ ಈಗ ಎಲ್ರಿಗೂ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಬಂದು ನಿಮ್ಮ ಹತ್ರ ಕೇಳಿದ್ರೆ ಓಕೆ, ಇದರಿಂದ ನೀನು ಗೆಲ್ಬೋದು ನಾನು ಗೆಲ್ಬೋದು ಅನ್ನೋವಂಥ ಸಿಚುವೇಶನ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ದು. ಇದನ್ನ ಮೇಂಟೈನ್ ಮಾಡೋದಕ್ಕೆ ನಿಮ್ಮ ಸಪ್ಲೈ ಚೈನ್ನ ಹೇಗೆ ಒಂದು ಗಟ್ಟಿಗೊಳಿಸಿಟ್ಟಿದ್ದೀರಿ? ಸರ್, ಒಂದು ನಮ್ಮದು ಪ್ರೊಡಕ್ಷನ್ ಯೂನಿಟ್ ನಮ್ಮದೇ. ಇಡೀ ಎಂಟೈರ್ ಕರ್ನಾಟಕದಲ್ಲಿ ಯಾರ್ದೂ ಪ್ರೊಡಕ್ಷನ್ ಯೂನಿಟ್ ಇಲ್ಲ. ನಾನು ಜನರಲ್ ಗೈಡ್ಲೈನ್ ಏನು ಹೇಳೋದೇನೆಂದರೆ, ಯಾವುದೇ ಒಂದು ಫ್ರಾಂಚೈಸಿ ಮಾಡಲ್ ತೊಗೊಳ್ಳಿ, 3 ಥಿಂಗ್ಸ್ ಯೋಚನೆ ಮಾಡಿ. ಒಂದು, ಅವ್ರದ್ದು ಕೆಮಿಕಲ್ ಮುಕ್ತವಾಗಿದೆಯಾ, ಪ್ರಾಡಕ್ಟ್ ಯಾವ ಥರ ಇದೆ ಅನ್ನೋದು ತೊಗೊಳ್ಳಿ. ಆಮೇಲೆ ಯಾರು ಫ್ರಾಂಚೈಸಿ ಮಾಡಲ್ ಮಾಡಿರ್ತಾರೆ ಅವ್ರನ್ನ ಹೋಗಿ ಕೇಳಿ, ಸರ್ ಈ ಫ್ರಾಂಚೈಸಿ ಮಾಡಲ್ ತೊಗೊಬೋದಾ, ಏನು ಮಾಡ್ಬೋದು, ಏನು ಮಟ್ಬೋದು, ಓಕೆನಾ ಇದು ಅಂತೇಳಿ. ಅಂದರೆ ನಮ್ಮದೇ ತೊಗೊಳ್ಳಿ ಬೇರೆ ಯಾರದೇ ತೊಗೊಳ್ಳಿ, ಆ ಫ್ರಾಂಚೈಸಿ ಮಾಡಲ್ ಕೇಳಬೇಕು. ಮೂರನೇದು ಬಂದು ಅವ್ರದ್ದೊಂದು ಓನ್ ಪ್ರೊಡಕ್ಷನ್ ಯೂನಿಟ್ ಇದೆಯಾ, ಸೊ ಅವ್ರದ್ದು ಯಾವ ಥರ ಫರ್ಮ್ ಇದೆಯಾ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆಯಾ, ಇಲ್ಲ LLP ಇದೆಯಾ, ಯಾವ ಥರ ಇದೆ, ಏನು ಮಾಡ್ತಾರೆ. ಇವತ್ತು ಎಷ್ಟೊಂದು ಮಾಡಿಬಿಟ್ಟು ಕ್ಲೋಸ್ ಆಗಿರೋದು ಭಾಳ ನಿದರ್ಶನಗಳು ನಮ್ಮಲ್ಲೇ ಇದೆ. ಯಾಕೆಂದರೆ ಯಾರು ಬೇರೆ ಬೇರೆದೆಲ್ಲ ತೊಗೊಂಡ್ಬಿಟ್ಟು ಕಮ್ಮಿ ಅಮೌಂಟ್ ಅಂತೇಳಿ ತೊಗೊಂಡು ಸೊ ನಮ್ಮ ಹತ್ರನೇ ಬಂದು ಮತ್ತೆ ನಮ್ಮ ಪ್ರಾಡಕ್ಟ್ನ ತೊಗೊಂಡಿರೋದು ಎಷ್ಟೋ ಜನಗಳಿದ್ದಾರೆ. ಸೊ ಇದನ್ನೆಲ್ಲದನ್ನು ನೋಡಬೇಕಾಗುತ್ತೆ ಒಂದು ಫ್ರಾಂಚೈಸಿ ಮಾಡಲ್ ಅಂತವ್ರು. ಜೊತೆಗೆ ನಮ್ಮದು ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಕಂಪ್ನಿಯಿಂದ ಹಿಡಿದು ಪ್ರೊಡಕ್ಷನ್ ನಾವು ಏನಂತಾರೆ ಪ್ರಾಡಕ್ಟ್ನ ಪ್ರೊಕ್ಯೂರ್ ಮಾಡೋದ್ರಿಂದ ಹಿಡಿದು ಪ್ರೊಡಕ್ಷನ್ ಆಗೋದ್ರಿಂದ ಹಿಡಿದು ಜೊತೆಗೆ ಶಾಪಿಗೆ ತಲುಪೋ ತನಕನೂ ನಾವು ಒಂದು ಒಳ್ಳೆ ರೀತಿಯಲ್ಲೇ ಸ್ಟ್ಯಾಂಡರ್ಡೈಸಾಗಿ ಹೋಗೋದ್ರಿಂದ ಸೊ ನಮ್ಮದು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುತ್ತೆ. ಈ ಕನ್ಸಿಸ್ಟೆಂಟಾಗಿ ನಿಮ್ಮ ಒಂದು ಬಿಸ್ನೆಸ್ನ ಅಪ್ಗ್ರೇಡ್ ಮಾಡ್ತಾನೆ ಬಂದಿದ್ದೀರಿ. ಇನ್ನು ನೆಕ್ಸ್ಟ್ ನಿಮ್ಮ ಮುಂದಿನ ಯೋಜನೆಗಳು ಏನೇನಿದೆ, ಯಾವ ರೀತಿ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಸರ್, ಇವಾಗ ಇರೋವಂಥ ಕ್ವಾಲಿಟಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಾವ ಥರ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಆಮೇಲೆ ಕಷ್ಟಗಿರೋಂಥವ್ರಿಗೆ ಎಷ್ಟು ಜನಕ್ಕೆ ನಾವು ತಲುಪೋದು, ಎಷ್ಟು ಜನಗಳು ನಿರುದ್ಯೋಗ ನಿವಾರಣೆ ಮಾಡ್ಬೋದು ಅನ್ನೋದೊಂದು. ಮೂರನೇದು, ಇದೆಲ್ಲ ನಮ್ಮದೊಂದು ಒಳ್ಳೆ ರೀತಿಯಲ್ಲಿ ಸಂಸ್ಥೆ ಬೆಳೆದ್ರೆ, ಜೊತೆಗೆ ಯಾರ್ಯಾರು ಒಂದು ಪುಟ್ಟ ಗೂಡಂಗಡಿ ಹಾಕ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲದನ್ನೂ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಖರ್ಚು ವೆಚ್ಚದಲ್ಲೇ ಅಂಥವ್ರಿಗೂ ಸಹ ನಾವು ನಮ್ಮದು ಮಾಲ್ಗುಡಿ ಶಂಕರ್ನಾಗ್ ಅವ್ರದ್ದೊಂದು ಡ್ರೀಮ್ ಇದೆಯಲ್ಲ, ಅವ್ರದ್ದೊಂದು ಏನೋ ಒಂದು ಮಧ್ಯಮ ವರ್ಗ ಆಗಿರ್ಬೋದು, ಬಡವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕಂತ ಇದೆಯಲ್ಲ. ಸೊ ನಾವು ಕಷ್ಟದಲ್ಲಿದ್ದೀವಿ ಇವಾಗ. ಒಂದು ಒಳ್ಳೆ ರೀತಿಯಲ್ಲಿ ನಾವು ಇನ್ನೊಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ಬೆಳವಣಿಗೆ ಆದಮೇಲೆ ಪುಟ್ಟ ಟೀ ಅಂಗಡಿಗಳು ಯಾರು ಹಾಕೊಂಡಿರ್ತಾರೆ ಅವ್ರು ಶಂಕರ್ನಾಗ್ ಹೆಸರು ಉಳಿಸೋ ಅಂಥ ಒಂದು ಕೆಲಸನ ಅವ್ರಿಗೆ ಮಾಡಿಕೊಟ್ಟು ಶಂಕರ್ನಾಗ್ ಅವ್ರ ಹೆಸರು ಉಳಿಸ್ಬೇಕು ಅನ್ನೋದು ಒಂದು ಮುಂದಿನ ಆಲೋಚನೆ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಈಗೇನು ಕಸ್ಟಮರ್ ನಮ್ಮ ಒಂದು ಗ್ರಾಹಕರು ನಮ್ಮ ಅಂಗಡಿಲಿ ಬಂದು ಟೀ ಕುಡಿತಾರಲ್ಲ, ಸೊ ಅಂಥವ್ರಿಗೂ ಅವ್ರ ಮನೆಗಳಲ್ಲೂ ಪ್ರಾಡಕ್ಟ್ನ ತಲುಪಬೇಕು ಅನ್ನೋದೊಂದು ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ ಸರ್ ಇವತ್ತು. ಜೊತೆಗೆ ನಾಲ್ಕನೇದು ಇನ್ನೊಂದು ಏನಪ್ಪ ಅಂದರೆ, ಇವಾಗ ನೀವು ತೆಂಗಿನ ನಾರಿಂದು ಡಚ್ ಮ್ಯಾಟ್ಸ್ ಎಲ್ಲ ಬರುತ್ತೆ, ನೋಡಿರ್ಬೋದು ನೀವು. ಕಾಯರ್ ಸಂಸ್ಥೆದು ಬರುತ್ತೆ, ಅದ್ರದ್ದು ನಮ್ದು ಇವಾಗ ಅದು ಮತ್ತು ನಮ್ಮ ಕಂಪನಿ ಮತ್ತು ಕಾಯರ್ ಕಾರ್ಪೊರೇಷನ್, ಸೊ ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಮಹಾಮಂಡಳಿ ಏನಿದೆಯಲ್ಲ ಅದ್ರ ಜೊತೆಗೆ ನಮ್ಮದು ಟೈಅಪ್ ನಡೀತದೆ. ಇವಾಗ ಏನಂದರೆ, ಒಂದು ಮ್ಯಾಟ್ ಹೇಳಿದ್ರೆ ರೂರಲ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರಿಗೆ 35 ರೂಪಾಯಿ ಸಿಗುತ್ತೆ ಒಂದು ಮ್ಯಾಟ್. ಸೊ ಅಲ್ಲಿ ಮಹಿಳೆಯರಿಗೆ ಕೆಲಸ ಸಿಗುತ್ತೆ, ಜೊತೆಗೆ ಅವರು ಒಂದು ಲೈಫ್ ಸರ್ವೈವ್ ಆಗ್ತಾರೆ. ಜೊತೆಗೆ ಆ ಮ್ಯಾಟನ್ನು ನಮ್ಮ ಗ್ರಾಹಕರು ಉಪಯೋಗಿಸೋದ್ರಿಂದ, ನಮ್ಮ ಮಾಲ್ಗುಡಿಗೆ ಬರೋಂಥರಾಗಿರ್ಬೋದು, ಏನು ನಮ್ಮ ರಾಜ್ಯದಲ್ಲಿ ಮಾಡ್ತಾರಲ್ಲ ಗ್ರಾಹಕರು ಉಪಯೋಗಿಸೋದ್ರಿಂದ ಒಂದು ಎನ್ವೈರ್ಮೆಂಟ್ಲಿ ಫ್ರೆಂಡ್ಲಿ ಇದೆ. ಜೊತೆಗೆ ನಮ್ಮ ಫ್ರಾಂಚೈಸಿ ಮಾಡಲ್ ತೊಗೊಂಡವ್ರಿಗೂ ಒಂದೊಳ್ಳೆ ರೀತಿಯಲ್ಲಿ ಅವ್ರಿಗೂ ಒಂದು ಸಮ್ ಆಫ್ ದಿ ಪ್ರಾಫಿಟ್, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇರುತ್ತೆ. ಜೊತೆಗೆ ಆ ಒಂದು ತೆಂಗಿನ ನಾರು ಪ್ರಾಡಕ್ಟ್ನ ನಾವು ಇದು ಮಾಡೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಂಸ್ಥೆನೂ ನಾವು ಒಂದೊಳ್ಳೆ ರೀತಿಯಲ್ಲಿ ಬೆಳೆಸಂಗುತ್ತೆ. ಸೊ ಅದೇ ರೀತಿ ಈಗ ನಾಳೆ ಒಂದು ಪ್ರೋಗ್ರಾಮ್ ಇದೆ. ಇನಿಷಿಯಲ್ ನಾವು ಅಂದರೆ ಈಗ ಪ್ರಾರಂಭದಲ್ಲಿ 30 ರ್ಯಾಕ್ಗಳನ್ನ ನಾವು ಟೋಟಲ್ ಇರೋ ಈಗ ನಮ್ಮದೊಂದು 90 ಔಟ್ಲೆಟಲ್ಲಿ 30 ಕಡೆ ಇವತ್ತು ನಾಳೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೂಪರ್ ಸೂಪರ್ ಸರ್. ಈ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ ಸಲಹೆ ಕೊಡೋದಾದರೆ? ಸರ್, ಒಂದು ನಾವೇನು ಮಾಡ್ತೀವಿ ಅನ್ನೋದು 90% ಪ್ಲ್ಯಾನಿಂಗ್ ಇರಬೇಕು. ಆ 90% ಪ್ಲ್ಯಾನಿಂಗ್ ಇಲ್ಲದ್ರೆ ನಾವೇನು ಮಾಡಬಾರ್ದು. ನೆಗೆಟಿವ್ ಏನು ಬರುತ್ತೆ, ಪಾಸಿಟಿವ್ ಏನು ಬರುತ್ತೆ, ಪಾಸಿಟಿವ್ಗಿಂತ ನೆಗೆಟಿವ್ ಬಂದರೆ ಅದನ್ನು ನಾವು ಯಾವ ಥರ ಬಗೆಹರಿಸ್ಕೊಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ನೆಗೆಟಿವ್ ಬಂದರೆ ಒಂದು, ಆಮೇಲೆ ಏನೇ ಒಂದಾದ್ರೂ ನಾನು ಎದೆಗೊಂದಲ್ಲ, ನಾನು ಇದರಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋದು ಒಂದು ಹಠ ಇರಬೇಕು. ಹೆಂಗಿರುತ್ತೆ ಅಂದರೆ ಸರ್, ಕೆಲವೊಂದು ಪ್ರಯತ್ನ 5 ಪ್ರಯತ್ನಕ್ಕಾಗೋದಿರುತ್ತೆ, ಕೆಲವ್ರಿಗೆ 10 ಪ್ರಯತ್ನಕ್ಕಾಗೋದಿರುತ್ತೆ, ಕೆಲವ್ರಿಗೆ 100 ಪ್ರಯತ್ನ ಆಗೋದಿರುತ್ತೆ. ಸೊ ನಾವಿವತ್ತಿದು ಇಲ್ಲಿ ಏನೋ ಒಂದು ಮಾಲ್ಗುಡಿ ಒಂದು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂದರೆ, ನಾವು ಸತತ ಒಂದು ಬೇರೆ ಬೇರೆ ವಿಚಾರದಲ್ಲಿ ಪ್ರಯತ್ನ ಮಾಡಿ ಇವತ್ತು ಈ ಪ್ರಯತ್ನದಲ್ಲಿ ಸಕ್ಸಸ್ ಕಂಡ್ವಿ. ಆ ಯಾವ್ಯಾವ ಪ್ರಯತ್ನ ಮಾಡಿದ್ವಲ್ಲ ಅದೆಲ್ಲದನ್ನು ತೊಗೊಂಬಂದು ಒಂದು ಕಡೆ ಹಾಕಿ ಅದನ್ನು ಔಟ್ಪುಟ್ ತೆಗೆದಿರೋದ್ರಿಂದ ಇವತ್ತೊಂದು ಒಳ್ಳೆ ಆಗಿದೆ. ಸೊ ಜೊತೆಗೆ ಒಂದು ಕಮಿಟ್ಮೆಂಟ್ ಇರಬೇಕು, ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಜೊತೆಗೆ ಹಾರ್ಡ್ ವರ್ಕ್ ಇರಬೇಕು. ಇದಿದ್ದರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ. ಓಕೆ, ಈ ಸಾಮಾನ್ಯವಾಗಿ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲದೂ ಮಷಿನ್ ಮಾಡಿಬಿಡುತ್ತೆ ಎಲ್ಲ ಕೆಲಸನೂ, ಸೊ ಮನುಷ್ಯರ ಅವಶ್ಯಕತೆ ಏನಿಲ್ಲ ಅನ್ನೋವಂಥ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಆದರೆ ನಿಮ್ಮಲ್ಲಿ ಮಷಿನ್ ಜೊತೆಗೆ ಮನುಷ್ಯರು ಕೂಡ ಅಷ್ಟೇ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಅಷ್ಟೇ ಅವಕಾಶಗಳಿದೆ. ಇದನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಸರ್, ಮೆಷಿನ್ಗಳು ಬೇಕೇ ಬೇಕು. ಮೆಷಿನ್ಗಳು ಇಲ್ಲದೆ ನಮಗೆ ಕೆಲಸ ಆಗಲ್ಲ. ಏಕೆಂದರೆ ಇವತ್ತು ಮ್ಯಾನ್ ಪವರ್ದು ಅಷ್ಟೇ ಕಷ್ಟ ಇದೆ. ಇವತ್ತೇನಪ್ಪ ಅಂದರೆ ಒಂದೊಳ್ಳೆ ರೀತಿಯಲ್ಲೆಲ್ಲ ಕೆಲಸ ಮಾಡೋವಂಥವ್ರು ಹುಡುಕಿದ್ರು ಕಷ್ಟ ಸಾಧ್ಯ ಇದೆ. ಇವತ್ತು ಸಿಗೋವಂಥವ್ರು ಕೆಲಸ ಇಲ್ಲ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಎಲ್ಲ ಕಡೆ ಕೆಲಸ ಇದೆ. ಇವತ್ತು ನೋಡಿರ್ಬೋದು ನೀವು ಎಲ್ಲೋದ್ರೂ
ವೇಕೆನ್ಸೀಸ್ ಜಾಬ್ಸ್ ಇದ್ದೇ ಇರುತ್ತೆ, ಎಲ್ಲರೂ ಹಾಕೇ ಇರ್ತಾರೆ, ಇದೆ. ಬಟ್ ನಾವು ಯಾವುದು ಕೆಲಸ ಕೀಳು ಯಾವುದು ಕೆಲಸ ಮೇಲು ಅಂತಲೇ ಕೆಲಸ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸರ್ವೈವ್ ಆಗ್ಬೋದು ಸರ್. ಅದು ಖಂಡಿತ ಅದು ಸಾಧ್ಯತೆ ಇದೆ, ಸರ್ವೈವ್ ಆಗ್ಬೋದು. ಓಕೆ, ಸೂಪರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಇದಿಷ್ಟು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ನಿಮಗೆ ಕುತೂಹಲ ಇರೋದು ನಿಮ್ಮ ಒಂದು ಲೈಫ್ ಜರ್ನಿ ಬಗ್ಗೆ. ಒಂದು ಸಣ್ಣ ಹಳ್ಳಿ, ಅಲ್ಲಿಂದ ಬಂದ್ರಿ, ಆಮೇಲೆ PU ಅರ್ಧಕ್ಕೆ ಬಿಟ್ರಿ, ಆಮೇಲೆ ಮತ್ತೆ ಒಂದಿಷ್ಟು ಕೆಲಸ ಮಾಡಿದ್ರಿ, ಮತ್ತೆ ಓದಿ ITI ಮುಗಿಸಿ ಮತ್ತೆ ಇನ್ನೊಂದು ಕಡೆ ಕೆಲಸಕ್ಕೆ ಸೇರಿದ್ರಿ. ಅದಾದಮೇಲೆ ಈಗ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿ ಏನು ಕೆಲಸ ಮಾಡ್ತಾ ಇದ್ದೀರಾ. ಈ ಒಂದು ಜರ್ನಿನ ನೀವು ಹೇಗೆ ನೋಡ್ತೀರಿ? ಆ್ಯಂಡ್ ನಿಮ್ಮ ಬಾಯಲ್ಲಿ ಹೇಳೋದಾದರೆ ಏನು ಈ ಜರ್ನಿ? ಸರ್, ಜರ್ನಿ ಏನಂತಂದರೆ ಇವತ್ತು ನಮ್ಮದು ಲೈಫಲ್ಲಿ ಹೆಂಗೆ ಅಂದರೆ ಒಂದು ಮನಸ್ಥಿತಿ, ಮನೆಸ್ಥಿತಿ ಮತ್ತು ಮನಿಸ್ಥಿತಿ ಅಂತ ಹೇಳ್ತಾರೆ. ಸೊ ಮನಿಸ್ಥಿತಿ ಮತ್ತು ಮನೆ ಸ್ಥಿತಿ ಚೇಂಜ್ ಆಗಿರ್ಬೋದು, ಮನಸ್ಥಿತಿ ಯಾವತ್ತೂ ಚೇಂಜ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ಯಾವತ್ತು ಬರಬೇಕಾದ್ರೆ ಒಂದು ಮೆಟ್ಲು ಹತ್ತಿದ್ರೆ ಇನ್ನೊಂದು ಮೆಟ್ಲು ಹತ್ತಬೇಕು ಅನ್ನೋ ಒಂದು ಕಾನ್ಸಂಟ್ರೇಷನ್ ಹಿಡ್ಕೊಂಡು ಬಂದಿರೋದ್ರಿಂದ ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಅದೇ ಒಂದು ಮನಸ್ಥಿತಿನ ಹಿಡ್ಕೊಂಡು ಇನ್ನು ಮುಂದಕ್ಕೆ ಹೋಗಬೇಕು. ಜೊತೆಗೆ ನಾನು ಅನ್ನೋದಕ್ಕಿಂತ ನಾವು ಅಂತ ಹೋದಾಗ ಒಂದು ಒಳ್ಳೆ ರೀತಿಯಲ್ಲಿರುತ್ತೆ. ನಾವು ಅಂತ ಹೋದಾಗ ಆ ಮನಸ್ಥಿತಿಗಳು ನಾವು ಅನ್ನೋದು ಇರಬೇಕು. ಸೊ ಈಗ ನಾವು ಅಂತ ಹೋದಾಗ ಅದೇ ಥರ ನಾವು ಹೆಂಗೆ ಆ ಮನಸ್ಥಿತಿ ನಾವು ಅಂತ ಇರ್ತೀವಿ, ಬೇರೆಯವರು ಅದೇ ಥರ ನಾವು ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ ಒಂದು ಗೆಲ್ಲಕ್ಕಾಗುತ್ತೆ. ನಾವು ಅಂತ ಹೋದಾಗ ನಾನು ಏಟ್ ತಿಂದಿರೋದು ಭಾಳ ಇದೆ. ಸೊ ಆ ಮನಸ್ಥಿತಿಗಳು ಸರಿ ಇಲ್ಲದೇ ನಮ್ಮನ್ನು ಬಿಟ್ಟೋಗಿರೋದಿದೆ, ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆಲ್ಲ ಒಂದು ಸ್ವಲ್ಪ ತೊಂದರೆಗಳು ಕೊಟ್ಟಿರೋದು ಇದೆ. ಸೊ ಅದನ್ನೆಲ್ಲ ತೊಂದರೆಗಳ್ನೂ ನಿಭಾಯಿಸಿದ್ದೀವಿ. ಇವತ್ತು ಹೆಂಗೆ ಅಂದರೆ ಬರೀ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲನೂ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಆಗಲ್ಲ. ಸೊ ಆ ಒಳ್ಳೆ ಮನಸ್ಥಿತಿಗಳು ಇರೋಂಥವ್ರು ಬೇಕಾಗ್ತಾರೆ. ಇವಾಗ ಎಲ್ಲ ಥರ ಇದೆ ಸರ್, ಈ ಬಿಸ್ನೆಸ್ ಫೀಲ್ಡಲ್ಲಿ ಎಲ್ಲ ಕಾಂಪಿಟೇಷನ್ ಇದೆ. ಒಂದು ಬೇರೆ ಬ್ರ್ಯಾಂಡ್ ಬಿಸ್ನೆಸ್ ಆಗಿರ್ಬೋದು, ಒಂದು ಟ್ಯಾಕ್ಸ್ ರಿಲೇಟೆಡ್ ಆಗಿರ್ಬೋದು, ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು, ಭಾಳ ಥರ ಇದೆ. ಬಟ್ ಅದನ್ನೆಲ್ಲ ಜಯಿಸ್ಕೊಂಡು ಹೋಗ್ತೀವಿ ಅನ್ನೋದೊಂದು ಮನಸ್ಥಿತಿ, ಜೊತೆಗೆ ನಾವು ಅನ್ನೋದೊಂದು ಮನಸ್ಥಿತಿ ಇದ್ದರೆ ಖಂಡಿತ ಆಗುತ್ತೆ. ನಿಮ್ಮ ಜೀವನದ ಯಾವ ಘಟನೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ತುಂಬ ಒಂದು ಸ್ಫೂರ್ತಿಯಾಗಿತ್ತು ಅಥವಾ ಒಂದು ಕಾರಣ ಆಯಿತು? ಸರ್, ಏನಂದರೆ ನಮಗೆ ಯಾವತ್ತೂ, ಯಾಕೆಂದರೆ ನಾವು ಒಂದು ಪೂರ್ ಬ್ಯಾಕ್ಗ್ರೌಂಡ್ ಬಂದ್ರಿಂದ ಪ್ರತಿಯೊಂದು ಸ್ಟೇಜಲ್ಲೂ ಪ್ರತಿಯೊಂದು ನಿಂದನೆಗಳು ಇದ್ದೇ ಇದೆ. ಇವತ್ತಿಗೂ ಸಹ ಇದ್ದೇ ಇದೆ ಸರ್ ನಿಂದನೆಗಳು. ಇವತ್ತು ಯಾವ ಥರ ನಿಂದನೆ ಇದೆ ಅಂದರೆ ಬೇರೆ ಬೇರೆ ಥರ ಏನೇನೋ ಮಾತಾಡೋದು, ಅದೆಲ್ಲ ನಿಂದನೆಗಳು ಇದ್ದೇ ಇರ್ತವೆ ಸರ್. ನಿಂದನೆ ಇಲ್ಲದೆ ಯಾವತ್ತೂ ನಾವು ಲೈಫಲ್ಲಿ, ಏಕೆಂದರೆ ಇವಾಗ ಹೇಳ್ತಾರಲ್ಲ, ಯಾರೋ ದೊಡ್ಡವ್ರು ಹೇಳ್ರೆ ಮಾತೇ ನಾನು ಹೇಳ್ತಾ ಇದ್ದೀನಿ, ನಾನು ಓನಾಗಲ್ಲ. ಈಗ ಉಳಿಪೆಟ್ಟು ಬಿದ್ದಂಗೆ ಅವ್ನು ಸ್ಟ್ರಾಂಗ್ ಆಗ್ತಾನೆ ಬಿಟ್ಟರೆ ಅದು ಬೇರೆ ಥರ ಆಗಲ್ಲ. ಇವಾಗ 2 ಕಲ್ಲು ಇರುತ್ತಂತೆ, ನಾನು ಎಲ್ಲ ಕತೆ ಕೇಳಿದ್ದಿದ್ದು. 2 ಕಲ್ಲು ಇರುತ್ತಂತೆ. ಯಾವ ಥರ ಇರುತ್ತಂದರೆ 2 ಕಲ್ಲು ದೇವಸ್ಥಾನ ಮುಂದೆಗಡೆ 2 ಕಲ್ಲು ಇರುತ್ತಂತೆ. ಒಂದು ಗರ್ಭಗುಡಿ ಒಳಗಡೆ ಇರುತ್ತಂತೆ, ಅವ್ನು ಡೈಲಿ ಕುಡ್ಸ್ಕೊತಾ ಇರ್ತ, ಅದು ಡೈಲಿ ಕೆತ್ತನೆ ಆಗ್ತಾ ಇರುತ್ತಂತೆ. ಹೊರಗಡೆ ಇರೋ ಕಲ್ಲು ಏನು ಹೇಳುತ್ತೆ ಅಂತಂದರೆ, ನಿನಗೆ ಡೈಲಿ ಕೆತ್ತನೆ ಮಾಡ್ತಾಯಿದ್ರೆ ನೀನು ನೋಡಿ ಎಷ್ಟು ಏಟು ಬೀಳ್ತಾ ಇದೆ, ನನಗೆ ಏಟು ಬೀಳ್ತಾ ಇಲ್ಲ ಅಂತೇಳಿ. ಸೊ ಅದು ಕೆತ್ತನೆ ಮಾಡಿಸ್ಕೊಂಡು ಶಿಲೆ ಆಗುತ್ತಂತೆ, ಒಂದು ವಿಗ್ರಹ ರೂಪಾಗಿ ಒಂದು ಪೂಜೆ ಮಾಡಿಸುತ್ತೆ. ಹೊರಗಡೆ ಇರೋ ಕಲ್ಲು ನಾವು ಏನೋ ಒಂದು ಅದನ್ನು ದಾಟಿ ಅದನ್ನು ತುಳಿದು ಹೋಗೋಂಥದ್ದು ಇರುತ್ತೆ. ಅಂದರೆ ನಮ್ಗೆ ಎಷ್ಟು ನಿಂದನೆಗಳಾಗ್ತವೆ, ನಮ್ಗೆ ಎಷ್ಟು ಯಾರು ತೊಂದರೆಗಳು ಕೊಡ್ತಾರೆ, ಅದನ್ನು ನಾವು ಗಟ್ಟಿ ಮನಸ್ಸು ಮಾಡಿ ಒಂದು ಮುಂದಕ್ಕೆ ಹೋದರೆ ಮಾತ್ರ ಸಾಧ್ಯತೆ ಇದೆ ಸರ್. ಇವತ್ತು ನೀವು ಈ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಅಂದರೆ ಮನೆಯಲ್ಲಿದ್ದಂಥ ಒಂದು ಚಿನ್ನಾಭರಣನ ಅಡ ಇಟ್ಟು ಶುರು ಮಾಡಿದ್ದು ಅಂತ ಕೇಳಿದ್ದು. ಆ ಮಟ್ಟದ ನೆಸೆಸಿಟಿ ಏನಿತ್ತು ಬಿಸ್ನೆಸ್ ಮಾಡಲೇಬೇಕು ಅನ್ನೋದಕ್ಕೆ? ಸರ್, ಒಂದು ನಿಮಗೆ ಆಗಲೇ ಹೇಳ್ದಂಗೆ ಕಂಪ್ನಿಲಿ ಬರೋಂಥ ಸಂಬಳ ಸಾಕಾಗ್ತಿದ್ದಿಲ್ಲ. ಯಾಕೆಂದರೆ ಆಲ್ರೆಡಿ ಕೆಲವೊಂದು ವಿಚಾರದಲ್ಲಿ ಮೋಸ ಹೋಗಿದ್ವಿ. ಬೇರೆ ಕಡೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ, ಕೆಲವರು ಫ್ರೆಂಡ್ ಸರ್ಕಲೆಲ್ಲ ಮೋಸ ಮಾಡಿ ಹತ್ತತ್ರ ಒಂದು 28 ರಿಂದ 32 ಲಕ್ಷ ಸಾಲ ಇತ್ತು ನಂದು. ಆಲ್ರೆಡಿ ಬಿಸ್ನೆಸ್ ಬರೋಂಥ ಸಂಬಳ ಬಡ್ಡಿ ಕಟ್ಟೋಕ್ಕಾಗಿರ್ಬೋದು, ಮತ್ತು ನನ್ನ ಲೈಫ್ ಜೀವನ ನಡೆಸೋ ಅಂಥದ್ದಾಗಿರ್ಬೋದು, ಅದೆಲ್ಲ ಭಾಳ ಕಷ್ಟ ಇತ್ತು. ಏನಾದರೂ ಒಂದು ಪ್ಯಾಸಿವ್ ಇನ್ಕಮಿಂಗ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಜೊತೆಗೆ OTನೂ ಮಾಡ್ತಾಯಿದ್ವಿ, ಓವರ್ ಟೈಮೆಲ್ಲ ಮಾಡ್ತಾಯಿದ್ವಿ. ಅದೆಲ್ಲ ಸಾಲದೇನೂ ಆಗ್ತಾಯಿದ್ದಿಲ್ಲ. ಇವತ್ತೇ ನೋಡಿ, ನಮ್ಮ ಅಂಗಡಿ ಮಾಡಿದ್ರು ಎಷ್ಟೋ ಜನ ಪಾಪ ಬಂದು ಕೇಳಿದ್ದಾರೆ, ಸರ್ ನಾನು ಹಿಂಗೆ ಹಗಲೊತ್ತೆಲ್ಲ ಡ್ಯೂಟಿಗೆ ಹೋಗ್ತೀನಿ, ರಾತ್ರಿ ಬಂದು 3 ಅವರ್ ಕೆಲಸ ಮಾಡ್ತೀನಿ. ಎಷ್ಟೋ ಜನ ಇವತ್ತು ಪಾರ್ಟ್ ಟೈಮ್ ಮಾಡಿ ಜೀವನ ಮಾಡೋಂಥವ್ರು ಇದ್ದಾರೆ ಸರ್. ಇವತ್ತಿಗೂ ನಮ್ಮ ಅಂಗಡಿಯಲ್ಲೂ ಕೆಲಸ ಮಾಡ್ತಾರೆ, ಬೇರೆ ಅಂಗಡಿಗಳಲ್ಲೂ ನಾನು ಕೆಲಸ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಪಾಡ್ಕ್ಯಾಸ್ಟ್ ನೋಡ್ಕೊಂಡು ಲಾಸ್ಟ್ ಟೈಮ್ ಮುಂದೆ ಬನ್ನಿ ಒಂದು ಪಾಡ್ಕ್ಯಾಸ್ಟ್ ನೋಡ್ಕೊಂಡು ಒಬ್ಬ ರ್ಯಾಪಿಡೋ ಮಾಡೋಂಥ ಹುಡುಗ, ಅಣ್ಣ ನಮ್ಗೆ ಏನಾರು ಒಂದು ಮಾಡಿಕೊಡಿ ಅಂತ ಬಂದಿರೋ ಅವನಿಗೆ ಒಂದು ಅಂಗಡಿ ಮಾಡಿಕೊಟ್ಟಿರೋದು ಉದಾಹರಣೆ ಇದೆ. ಸೊ ಆ ಥರ ಕಷ್ಟಪಡೋಂಥವ್ರು ಭಾಳ ಜನ ಇದ್ದಾರೆ. ಸೊ ಅದು ಏನಪ್ಪ ಅಂತಂದರೆ, ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಮುಂದಕ್ಕೆ ಬರಬೇಕಂತಂದರೆ ಏನಾರು ಒಂದು ಮಾಡಿದ್ರೆ ಸಾಧ್ಯ. ಸೊ ಹಂಗಾಗಿ ಅವತ್ತು ಆ ಕಷ್ಟಕ್ಕಿರೋದ್ರಿಂದ ಎಲ್ಲ ಗೋಲ್ಡ್ ಪ್ಲೆಡ್ಜ್ ಮಾಡಿ ಅವತ್ತು ಅದು ನಾನು ಮಾಡಲೇಬೇಕಾಗಿತ್ತು, ಅದು ಗೆಲ್ಲಲೇಬೇಕಾಗಿತ್ತು. ಲಾಸ್ಟಿನ ಒಂದಿತ್ತು ಹಾಪಾಪಿ ಇರೋದ್ರಿಂದ ಇವತ್ತು ಗೆದ್ದಿದ್ದೀವಿ ಸರ್, ಅಷ್ಟೇ. ಹಾಗೆ ಆ ಕೆಲಸ ಬಿಟ್ಟು ಇದರಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ನಿಮ್ಮ ಮಾನಸಿಕ ಒತ್ತಡವನ್ನು ನೀವು ಹೇಗೆ ನಿಭಾಯಿಸ್ತಿದ್ರಿ? ಖಂಡಿತ ಮಾನಸಿಕ ಒತ್ತಡ ಇತ್ತು ಸರ್. ಯಾಕೆ ಅಂತಂದರೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕಂಪ್ನಿಲಿ ಎಲ್ಲೂ ಹೇಳ್ಕೊಳಂಗಿಲ್ಲ, ಯಾಕೆಂದರೆ ನಮ್ಮನ್ನ ಕೆಲಸದಿಂದ ತೆಗೆದಾಕಂಥ ಪರಿಸ್ಥಿತಿಗಳು ಇರ್ತವೆ. ಆಮೇಲೆ ಯಾರ ಕಣ್ಣಿಗೂ ಬೀಳಂಗಿಲ್ಲ. ಇನಿಷಿಯಲ್ ಡೇಸಲ್ಲಿ ಹೆಂಗಿತ್ತಂದರೆ, ನಮ್ಮ ಕೆಲಸಗಾರಗಳನ್ನೇ ನಾವು ಓನರ್ ಅಂತ ಹೇಳಿ ಸೃಷ್ಟಿ ಮಾಡಿದ್ದೆ. ಇವತ್ತು ಹಂಗೆ ಇದ್ದಾರೆ ಬಿಡಿ, ನಮ್ಮಲ್ಲಿ ಕೆಲಸ ಮಾಡೋಂಥವ್ರೆಲ್ಲರೂ ಓನರ್ ಥರನೇ ಟ್ರೀಟ್ ಮಾಡೋದು. ಏನೋ ಒಂದು ದಿವಸ ಹೋಗಿ ನಾವು ದೀಪ ಹಚ್ಚಿ
ಲಕ್ಷ್ಮಿ ನಮಗೆ ಕೊಟ್ಬಿಡಮ್ಮ ಅನ್ನೋದಕ್ಕಿಂತ ನಮ್ಮಲ್ಲಿ ಕೆಲಸ ಮಾಡೋ ಅಂಥವ್ರನ್ನ ಯಾವತ್ತೂ ನಾವು ಕೆಲಸಗಾರ ಅಂತ ನೋಡಿಲ್ಲ, ಅಣ್ಣ ತಮ್ಮರ ಥರನೇ ನೋಡ್ಕೊಂಡಿದ್ದೀವಿ. ಸೊ ಯಾವತ್ತೂ ಅವ್ರನ್ನೂ ಓನರ್ ಅಂತೇಳಿ ನಾನು ಯಾರು ಬಂದರೆ ನಮ್ಮ ಒಂದು ಜೊತೆ ಸಹೋದ್ಯೋಗಿಗಳು ಬಂದರೆ ನಂದಲ್ಲ ಇದು ನಮ್ಮ ಇವ್ರದ್ದು ಅಂತ ಹೇಳಿ ಕೆಲಸ ಮಾಡಿರೋದು ಎಷ್ಟೋ ಉದಾಹರಣೆಗಳಿದ್ದಾವೆ. ಅದಾದಮೇಲೆ ಒಂದು 4 ವರ್ಷ ನನಗೇನು ಗೊತ್ತಾಗದೆ ಕಂಪ್ನಿ ಬಿಟ್ಟಾಗೂ ಸಹ ಅದೇ ರೀತಿ ಇತ್ತು. ಯಾವ ಥರ ಇತ್ತು ಅಂದರೆ ಕಂಪ್ನಿ ಬಿಟ್ಟ ಯಾಕೆ ಕಂಪ್ನಿ ಬಿಟ್ಟ ಚೆನ್ನಾಗಿತ್ತು ಸಂಬಳ ಅಂತ. ಬಟ್ ಆದರೆ ನಮ್ಮ ಲೈಫ್ ನಮಗೆ ಗೊತ್ತಿರುತ್ತೆ. ಅದಾದಮೇಲೆ ಬೇರೆ ಬೇರೆ ರೀತಿಯ ಅವಕಾಶಗಳಿದ್ದರೂ ನಾವು ಕಂಪ್ನಿದು ಸದುಪಯೋಗ ಪಡಿಸ್ಕೊಂಡಿಲ್ಲ. ಯಾವ ಥರ ಇತ್ತು ನನ್ನ ಸ್ಟ್ರಗಲ್ ಅಂತ ಹೇಳಿದ್ರೆ, ಇನಿಷಿಯಲ್ ಡೇಸಲ್ಲಿ ಬೆಳಗ್ಗೆ 5 ಗಂಟೆಗೆ ನಾನು ಕೆಫೆಗೆ ಬಂದರೆ 7:20 ತನಕ ಕೆಲಸ ಮಾಡಿ 7:20 ಮೇಲೆ 7:45 ಬಸ್ ಪಿಕಪ್ ಇತ್ತು ಜನರಲ್ ಶಿಫ್ಟು. ಆ 7:45 ಹೋದರೆ ಸಾಯಂಕಾಲ ಮತ್ತೆ 6:00 ಬಂದು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ 6:00 ರಾತ್ರಿ 10 ಗಂಟೆ ಮಟ್ಟ ಕೆಲಸ ಮಾಡಿ. ಆ ಒಂದು ಇನಿಷಿಯಲ್ ಹಾರ್ಡ್ ವರ್ಕ್ ಅಂದರೆ ಯಾರಿಗಾದ್ರೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನಿಷಿಯಲ್ ಒಂದು ಸ್ಟ್ರಾಂಗ್ ಫೌಂಡೇಶನ್ ಪಿಲ್ಲರ್ ನಾವು ಹಾಕಿದ್ವಿ ಅಂದರೆ ಆ ಸ್ಟ್ರಾಂಗ್ ಫೌಂಡೇಶನ್ ಪಿಲ್ಲರ್ ಮೇಲೆ ಎಷ್ಟು ಮನೆನಾದ್ರು ನಾವು ಕಟ್ಬೋದು. ಸೊ ಇನಿಷಿಯಲ್ ಸ್ಟ್ರಾಂಗು ಫೌಂಡೇಶನ್ನು ಪಿಲ್ಲರು ನಾವು ಸ್ಟ್ರಾಂಗ್ ಮಾಡಬೇಕು ಸರ್. ನಿಮ್ಮ ಔಟ್ಲೆಟ್ಗಳನ್ನು ಅಥವಾ ನಿಮ್ಮ ಒಂದು ಜರ್ನಿ ಮೇಲೆ ಅನಿಸುತ್ತೆ ನೀವು ಒಂದು ಸಾಮಾಜಿಕ ಜವಾಬ್ದಾರಿ ಮತ್ತು ಮಾನವೀಯತೆಗೆ ಹೆಚ್ಚು ಒತ್ತು ಕೊಡ್ತೀರಿ ಅಂತ. ನಿಮ್ಮ ಪ್ರಕಾರ ಅದೆರಡು ಏನು ಸರ್? ಏನು ಗೊತ್ತಾ, ಬಿಸ್ನೆಸ್ಸಲ್ಲಿ ಎಲ್ಲರೂ ಮಾಡ್ತಾರೆ, ಮಾನವೀಯತೆ ಇಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ. ಅದು ಬೇಕೇ ಬೇಕು. ಯಾಕೆಂದರೆ ನಾವು ಅದೇ ಕಷ್ಟ ನೋಡಿ ಬಂದಿರ್ತೀವಿ. ಈ ನಮ್ಮ ಫ್ರಾಂಚೈಸಿ ತೊಗೊಳಕ್ಕೆ ಬಂದಿರ್ತಾರೆ. ಸೊ ಅವ್ರದ್ದು ಏನು ಪರಿಸ್ಥಿತಿಗಳಿದ್ದಾವೆ, ನಾನು ದುಡ್ಡಿರೋರಿಗಿಂತ ದುಡ್ಡು ಇಲ್ದಿರೋರಿಗೆ ಕೊಟ್ಟು ಮಾಡೋದು ಭಾಳ ಹೆಚ್ಚು. ನಾನು ಅವರಿಂದ ಪಡ್ಕೊಂಡೋದಕ್ಕಿಂತ ಅವ್ರಿಗೆ ಒಳ್ಳೇದು ಮಾಡೋದೇ ಹೆಚ್ಚಿದೆ. ಅಂದರೆ ನಾನು ಉಳ್ಕೊಂತೀನಿ ಅಂತಲ್ಲ, ನಾನು ಮಾಡಿದ್ದೀನಿ, ಅದು ಆ ನಿಟ್ಟಲ್ಲಿ ಮಾಡಿದ್ದೀನಿ. ಅಂದರೆ ಸಮಾಜದ್ದು ಒಂದು ಇರಬೇಕು ಸರ್ ನಮಗೂ. ಸಮಾಜಕ್ಕೆ ನಾವು ಏನಾರು ಒಂದು ಮಾಡಬೇಕು ಅಂದರೆ ಅದು ಇಲ್ಲ ಅಂತಂದರೆ ಅದು ಮನುಷ್ಯತ್ವ ಅಲ್ಲ ಅಂತ ನನ್ನ ಪ್ರಕಾರ ಸರ್. ಯಾಕೆಂದರೆ ಇವತ್ತು ನೋಡಿ ಎಷ್ಟು ದುಡ್ಡಿರೋರೇ ದುಡ್ಡು ಮಾಡ್ತಿದ್ದಾರೆ ಅಲ್ವಾ? ಸೊ ಅವ್ರಿಗೆ ಯಾರಿಗೂ ನಾವು ಒಂದು ಸಮಾಜಕ್ಕೆ ಮಾಡಬೇಕು ಅನ್ನೋದೊಂದು ಉದ್ದೇಶನೇ ಇಲ್ಲ. ನಾವು ಕಷ್ಟ ಸುಖ ಎಲ್ಲದನ್ನೂ ಲೈಫಲ್ಲಿ ನೋಡ್ಕೊಂಬಂದಿದ್ದೀವಿ. ಯಾವುದೂ ಶಾಶ್ವತ ಅಲ್ಲ ಸರ್. ಶ್ರೀಮಂತಿಕೆನೂ ಶಾಶ್ವತ ಅಲ್ಲ, ಬಡತನವೂ ಶಾಶ್ವತ ಅಲ್ಲ. ನಾವು ಹೆಂಗಿರ್ತೀವಿ, ಏನು ಮಾಡ್ತೀವಿ ಅದ್ರ ಪ್ರಕಾರ. ಇವತ್ತು ನಾನು ಹಿಂಗಿರ್ಬೋದು, ನಾಳೆ ನನಗೂ ಬಡತನ ಬರ್ಬೋದು, ನಾಳೆ ನನಗಿನ್ಯಾರೋ ಒಬ್ಬರು ಸಹಾಯ ಮಾಡ್ಬೋದು. ಸೊ ಆ ಒಂದು ನಿಟ್ಟಲ್ಲಿ ನಾವು ಒಂದೊಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ಬಿಟ್ರೆ, ಅದೇ ಥರ ಇವಾಗ ನೋಡಿ, ನಾವು ಲಾಸ್ಟ್ ಟೈಮು ಮೌಂಟ್ ಕಾರ್ಮೆಲ್ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ಗಿಡ ನೆಟ್ವಿ. ಒಂದು 3,000-4,000 ಸಾವಿರ ಗಿಡ ನೆಟ್ವಿ. ಸೊ ಗಿಡ ನೆಟ್ಟಾಗೇನಂದರೆ ಅಲ್ಲಿ ಗಾಡಿರೋರು ಅವ್ರು ಬರೋವಂಥ ಸಂಬಳದಲ್ಲಿ ದುಡ್ಡು ಉಳಿಸ್ಬಿಟ್ಟು ಗಿಡ ನೆಡ್ತಾಯಿದ್ರು. ಸೊ ಅದೇ ಥರ ಒಂದು ಸ್ವಲ್ಪ ಅನಾಥಾಶ್ರಮ ಆಗಿರ್ಬೋದು. ಕೆಲವೊಂದು ಇವತ್ತು ಅನಾಥಾಶ್ರಮ ಅಂತ ಬಂದರೆ 2 ಥರನೂ ಇದೆ. ಒಂದು ಅದಕ್ಕೂ ಮಾಡೋರಿದ್ದಾರೆ, ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋರಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತಾ ಇದೀವಿ. ಸೊ ಅದೊಂದು ಸಾಮಾಜಿಕ ಕಳಕಳಿ ಇಲ್ಲ ಅಂತಂದರೆ, ಒಂದು ಮನುಷ್ಯತ್ವ ಇಲ್ಲ, ಒಂದು ಮಾನವೀಯತೆ ಇಲ್ಲ ಅಂದರೆ ನಾವು ಬದುಕಿದ್ದು ವೇಸ್ಟ್ ಅನ್ನೋದು ನನ್ನ ಪ್ರಕಾರ ಸರ್. ಅದಕ್ಕೆ ಪೂರಕವಾದ ಒಂದು ಘಟನೆ ಕೂಡ ನಿಮ್ಮ ಜೀವನದಲ್ಲಿ ಆಗಿದ್ದಿತ್ತು. ಅಂದರೆ ಒಬ್ಬರನ್ನ ನೀವು ಅಂದರೆ ತುಂಬ ಅವರು ಕುಡಿತಕ್ಕೆ ಇದ್ದವರು, ಅವರಿಗೆ ಕರೆದು ಕೆಲಸ ಕೊಟ್ಟಿರೋಂಥದ್ದು, ಅದ್ರ ಬಗ್ಗೆ ಏನಾದ್ರು ಸರ್? ಏನಿಲ್ಲ, ಅವರು ನಮ್ಮ ರಿಲೇಷನ್ ಏನು ಬೇರೆ ಯಾರೂ ಅಲ್ಲ, ನಮ್ಗೆ ಗೊತ್ತಿರೋರೇ, ನಮ್ಮ ರಿಲೇಟಿವ್ಸೇ. ನೋಡಿ ಅವತ್ತು ಅವ್ರು ಆ ಥರ ಇದ್ದರು. ಮಾನವೀಯತೆ ಅಂತಲ್ಲ, ನನಗೂ ಅವಶ್ಯಕತೆ ಇತ್ತು. ಜೊತೆಗೆ ಅವ್ರನ್ನ ಒಂದು ಸರಿಪಡಿಸ್ಬೇಕು ಅನ್ನೋದು ಒಂದಿತ್ತು. ನನ್ನದು ಅವಶ್ಯಕತೆ ಇತ್ತು, ನನಗೊಬ್ಬರು ಕೆಲಸಕ್ಕೆ ಅವಶ್ಯಕತೆ ಇತ್ತು. ಜೊತೆಗೆ ಅವ್ರನ್ನೂ ಆ ಒಂದು ನಿಟ್ಟಿಂದ ಹೊರಗಡೆ, ಅಂದರೆ ಆ ಒಂದು ಚಟದಿಂದ ಅವ್ರು ಹೊರ ತರಬೇಕಂತಿತ್ತು. ಅಂದರೆ ಮನುಷ್ಯ ಹೆಂಗೆ ಅಂದರೆ, ಸಜ್ಜನರ ಸಹವಾಸ ಹೆಜ್ಜನ ಸವಿದಂತೆ ಅಂತೇನು ಹೇಳ್ತಾರಲ್ಲ, ನಾವು ಯಾವ ಥರ ಒಂದು ಸರ್ಕಲ್ ಮಾಡ್ಕೊತೀವಿ, ನಮ್ಮ ಪರಿಸರ ಹೆಂಗಿರುತ್ತೆ ಆ ಪರಿಸರದ ತಕ್ಕಂಗೆ ನಾವು ಇರ್ತೀವಿ ಸರ್. ಇದು ನಾನು ಇಲ್ಲಿವರೆಗೂ ಕಂಡುಕೊಂಡಿರೋದು. ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೆ ಪಾಸಿಟಿವ್ ಹ್ಯಾಪನ್, ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವಿಟಿ ಹ್ಯಾಪನ್ ಅಂತ ಹೇಳ್ತಾರೆ ನನಗೆ. ಸೊ ಆ ಮನುಷ್ಯ ಅವ್ರ ಹೆಸರು ವೀರಭದ್ರಪ್ಪ ಅಂತೇಳಿ, ಅವರು ಬಂದ ಮೇಲೆ ನನಗೂ ಎಷ್ಟು ಹೆಲ್ಪ್ ಆಗಿದೆ. ಇವತ್ತೊಂದು ನಮ್ದು ಒಳ್ಳೆ ರೀತಿಯಲ್ಲಿ ಕಂಪ್ನಿ ನಡೀತಾ ಇದೆ ಅವರಿಂದನೇ. ಅವ್ರು ಎಲ್ಲ ವಿಚಾರದಲ್ಲೂ ಸಾಥ್ ಕೊಟ್ಟರು. ಕೂರಿಸ್ಕೊಂಡು ಹೇಳೋದಾಗಿರ್ಬೋದು, ನಾವು ಒಂದು ಕೇಳೋದಾಗ ಎಲ್ಲ ವಿಚಾರದಲ್ಲೂ ನಾವು ಏನು ಹೇಳ್ತಿದ್ದೆ, ಯಾವ ಥರ ಅಂತ ತಿಳಿಸಿ ಹೇಳ್ತಿದ್ದೆ, ಏನು ಮಾಡಬೇಕು, ಯಾವ ಥರ ಮಾಡಬೇಕಂತ ಒಂದು ಹೇಳಿರೋದ್ರಿಂದ ಇವತ್ತು ನನ್ನ ಜೊತೆಗಿದ್ದಾರೆ. ಒಂದು ಒಳ್ಳೆ ರೀತಿಯಲ್ಲಿ ಅವರು ಜೀವನ ಮಾಡ್ತಿದ್ದಾರೆ. ನನಗೂ ಒಂದು ಒಳ್ಳೆಯದು ಹೆಲ್ಪ್ ಆಗಿದೆ. ಇವತ್ತೊಂದು ಸಂಸ್ಥೆನೂ ಒಂದು ಒಳ್ಳೆ ರೀತಿಯಲ್ಲಿ ಅವರಿಂದ ಬೆಳೆದಿದೆ ಸರ್. ಈ ನಿಮ್ಮ ಆವಾಗಲೇ ನೀವು ಹೇಳ್ತಾ ಇದ್ರಿ, ಅಂದರೆ ನಿಮ್ಮ ಕೆಫೆಯಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಔಟ್ಲೆಟ್ಗಳಲ್ಲಿ ಇವಾಗ ತುಂಬ ಜನ ಇದ್ದಾರೆ ಅಂತಲ್ಲ. ಈಗ ಅವ್ರನ್ನ ಅಂದರೆ ನಿಮ್ಮ ಪ್ರಕಾರ ಅವ್ರು ಏನು ಅಂದರೆ ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಅಥವಾ ಖಂಡಿತ ಅವರು ನನಗೆ ಒಂದು ಅಸೆಟ್ ಅಂತ ನಾನು ಅನ್ಕೊತೀನಿ ಸರ್. ಈಗ ನಾವು ಏನೇ ಒಂದು ಮಾಡಿರ್ಬೋದು ಲೈಫಲ್ಲಿ, ಬಟ್ ಅವ್ರ ಅಸೆಟ್ ಇವತ್ತು ಏನಾದ್ರು ಒಂದು ಬೆಳೆದಿದೆ ಅಂದರೆ, ಒಂದು ನನ್ನ ಹತ್ರ ಫ್ರಾಂಚೈಸಿ ತೊಗೊಂಡು, ನಮ್ಮ ಒಂದು ಬ್ರ್ಯಾಂಡ್ನ ತೊಗೊಂಡು ಫ್ರಾಂಚೈಸಿ ತೊಗೊಂಡು ಏನು ನಡೆಸಿದಾರೆ ಅವ್ರ ಮಾಲೀಕರು, ಅವರು ಒನ್ ಆಫ್ ದಿ ನಮ್ಮದು ಅಸೆಟ್ಟು. ಜೊತೆಗೆ ನಮ್ಮ ಔಟ್ಲೆಟ್ಟಲ್ಲಿ, ನಮ್ಮದು ಓನ್ ಔಟ್ಲೆಟಲ್ಲಿ ಮಾಡೋರಾಗಿರ್ಬೋದು, ಫ್ಯಾಕ್ಟ್ರಲ್ಲಾಗಿರ್ಬೋದು, ಅವ್ರು ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ನಾನು ಯಾವತ್ತೂ ಕೆಲಸಗಾರ ಅಂತ ನೋಡಿಲ್ಲ. ಎಲ್ಲ ಸಹೋದರ ಮನೋಭಾವನಲ್ಲೇ ಮಾಡಿದ್ದೀನಿ. ಅವರ ಕಷ್ಟ ಸುಖಗಳಿಗೆ ಏನಾಗ್ಬೋದು ಆಗಿದ್ದೀವಿ. ಜೊತೆಗೆ ಇವಾಗ ಸುಮ್ಮನೆ ಅವ್ರ ಫ್ಯಾಮಿಲಿ ಅಂತ ಹೇಳೋದಕ್ಕಿಂತ ಏನಂತಾರೆ, ಈಗ ಕೆಲಸ ಮಾಡೋಂಥವ್ರಿಗೆಲ್ಲ ನಮ್ಮ ಫ್ಯಾಮಿಲಿ ಅಂತಾರೆ. ಬಟ್ ಹೇಳೋದಕ್ಕೂ ಮತ್ತು ಕೇಳೋದಕ್ಕೂ ರೀತಿ ಇರುತ್ತೆ. ಇವಾಗ ಅವ್ರ ಹತ್ರ ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ, ಅವರು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫೈನಾನ್ಷಿಯಲಿ ಚೆನ್ನಾಗಾದರೆ
ಅವರ ಫ್ಯಾಮಿಲಿಯವರು ಇಲ್ಲಪ್ಪ ಅಲ್ಲೇ ಕೆಲಸ ಮಾಡು ಒಂದು ಒಳ್ಳೇದಾಗುತ್ತೆ ಅನ್ನೋ ಥರ ಆ ಮೆಂಟಲಿಟಿ ಅವ್ರು ಬರೋ ಥರನೂ ಅವ್ರ ಮನೆಗಳಿಗೆ ಹೋಗಿ ವಿಸಿಟ್ ಮಾಡೋದಾಗಿರ್ಬೋದು, ಅವ್ರ ಮನೇಲಿ ಅವ್ರ ಜೊತೆ ಮಾತುಕತೆ ಮಾಡೋದಾಗಿರ್ಬೋದು, ಎಲ್ಲ ಥರನೂ ಮಾಡಿದ್ವಿ. ಅದು ಮಾಡಿದ ಮೇಲೂ ಕೆಲವ್ರು ಬಿಟ್ಟೋಗಿರೋಂಥದ್ದಿದೆ. ನಮ್ಮ ಕೈಲಿ ನನ್ನ ಶಕ್ತಿ ಮೀರಿ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನಂತೂ ಅದು ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ ಸರ್. ಅದ್ರ ಜೊತೆಗೆ ಇವಾಗ 4 ವರ್ಷ 5 ವರ್ಷದಿಂದ ಜೊತೆಗಿರೋಂಥವ್ರು ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಂಪನಿಯಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ಅವರಿಗೂ ನಮ್ಮ ಕಂಪನಿಯಲ್ಲಿ ಒಂದು ಶೇರ್ಗಳನ್ನು ಸ್ವ್ಯಾಪ್ ಮಾಡಬೇಕು ಅನ್ನೋದು ಒಂದು ನಿಟ್ಟಲ್ಲೂ ಇದ್ದೀನಿ. ಯಾಕೆಂದರೆ ಮನುಷ್ಯನಿಗೆ ಹೆಂಗಿರ್ಬೇಕಂತ ಹೇಳಿದ್ರೆ ಇದೆ ಅಂತ ಚೆಲ್ಲಬಾರ್ದು, ಇಲ್ಲ ಅಂತ ಬೇಡಬಾರ್ದು. ಮನುಷ್ಯನ ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಬೇಕೋ ಲೈಫಲ್ಲಿ ಅಷ್ಟಿದ್ದರೆ ನಾವು ನೆಮ್ಮದಿಗಿರ್ತೀವಿ. ಅಂದರೆ ಶುಗರ್ ಜಾಸ್ತಿನೇ ಇರಬಾರ್ದು, ಕಮ್ಮಿನೇ ಇರಬಾರ್ದು, ಅಷ್ಟು ಹಿಡ್ಕೊಂಡು ಯಾರ್ಯಾರು ಸಾಧ್ಯತೆ ಏನೇನು ಮಾಡೋಕ್ಕಾಗಿದೆ, ನನ್ನ ಈ ಬೆಳವಣಿಗೆಗೆ ಯಾರ್ಯಾರು ಇಲ್ಲಿ ತನಕ ಸಹಕಾರಿಯಾಗಿದ್ದಾರೆ, ಟಿಲ್ ನಾನು ಓದೋದ್ರಿಂದ ಹಿಡಿದು ಇವತ್ತು ಬಂದಿರೋ ಈ ಮಟ್ಟಕ್ಕೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದಾಗಿರ್ಬೋದು, ಬೇರೆ ಕಡೆ ಕಂಪ್ನಿಯಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಅಲ್ಲೆಲ್ಲ ರೀತಿಯಲ್ಲೂ ಭಾಳ ಜನದ ಭಾಳ ಸಹಕಾರಿ ಇದೆ ಸರ್. ಯಾವ ಥರ ಅಂತೇಳಿದರೆ ನಾನು ಹೋಗ್ತಾ ಇದ್ದೀವಿ ಅಂತಂದಾಗ ನಮ್ಮನ್ನು ಕೈ ಹಿಡಿದು ಮುಂದಕ್ಕೆ ನೆಡ್ಸ್ಕೊಂಬಂದಿರೋರು ಭಾಳ ಜನ ಇದ್ದಾರೆ. ಸೊ ಆ ಕೈ ಹಿಡಿದು ಮುಂದಕ್ಕೆ ನೆಡ್ಸ್ಕೊಂಬಂದಿರೋರನ್ನೂ ನಾವು ನೆನೆಸ್ಕೊಂಡು ಜೊತೆಗೆ ಅವ್ರಿಗೂ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನೋದು ನನಗೊಂದು ಭಾಳ ಆಸೆ ಇದೆ. ನಿಮ್ಮ ಇವೆಲ್ಲವೂ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದನ್ನು ತೋರಿಸುವಂಥದ್ದು. ನಿಮಗೆ ಆ ಗುಣಗಳು ಅಥವಾ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಅಥವಾ ಆ ಲೀಡರ್ಶಿಪ್ ಕ್ವಾಲಿಟಿನ ನೀವು ಕಲ್ತಿದ್ದೆ ಎಲ್ಲಿಂದ? ಸರ್ ಇವಾಗ ಹೆಂಗೆ ಅಂತ ಹೇಳಿದ್ರೆ ಒಂದು ಹೋಟೆಲ್ ಕೆಲಸ ಮಾಡ್ತಾ ಇದ್ವಿ ಅಂದರೆ ಅಲ್ಲಿ ಕ್ಲೀನಿಂಗ್ ಆಗಿರ್ಬೋದು, ಅಲ್ಲಿ ಕಸ್ಟಮರ್ನ ಹೆಂಗೆ ಇದು ಮಾಡೋದಾಗಿರ್ಬೋದು, ಪ್ರತಿಯೊಂದು ಅಲ್ಲಕ್ಕೆ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕಲಿಯೋದಿರುತ್ತೆ ಸರ್. ಒಂದು ಕಂಪ್ನಿ ಸೇರಿದಾಗ ಆ್ಯಕ್ಚುಲಿ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಹೆಲ್ಪರ್ ಆಗಿ ಸೇರಿದ್ದು, ಆಮೇಲೆ ನೆಕ್ಸ್ಟು ಶಾಂತಲಾ ಮೆಷಿನಿಂಗ್ ಟೆಕ್ನಾಲಜಿ ಅಂತೇಳಿ ಅಲ್ಲಿ ಫಸ್ಟ್ ಸೇರಿದ್ದು ಹೆಲ್ಪರ್ ಆಗಿ, ಆಮೇಲೆ ಲಾಸ್ಟಿಗೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಲೆವೆಲ್ ಬೆಳೆದ್ವಿ. ಅಂದರೆ ನಾವು ಅಲ್ಲಿ ಮಾಡ್ತಾರೋ ಒಂದು ಕಾಂಟ್ರಿಬ್ಯೂಟ್ ಅಂದರೆ ಏನಂತ ಹೇಳ್ತೀವಿ ಅಂದರೆ ಸರ್, ಯಾವುದಾದ್ರೂ ಒಂದು ಕೆಲಸ ಕೊಟ್ಟರೆ ಆ ಶ್ರದ್ಧೆ ವಹಿಸಿ ಆ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗಿ ಈ ಒಂದು ಕೆಲಸ ಕೊಟ್ಟಿದ್ದರಿಂದಾಗ ಏನಕ್ಕೆ ಮಾಡಬೇಕು ಈ ಕೆಲಸ, ಇದರಿಂದ ಏನಿದೆ ಎತ್ತ ಇದೆ ಅನ್ನೋದು ನಾವು ಚಿಂತನೆ ಮಾಡಿ ಒಂದೊಳ್ಳೆ ರೀತಿಯಲ್ಲಿ ಆ ಕೆಲಸ ಮಾಡಿದಾಗ ಖಂಡಿತ ನಾವು ಒಂದು ಮುಂದಕ್ಕೆ ಆ ಕೆಲಸದಲ್ಲಿ ಏನಿದೆ ನ್ಯೂನತೆಗಳನ್ನು ಸರಿಪಡಿಸ್ತೀವಿ, ನಾವು ಕೆಲಸ ಕಲಿತೀವಿ ಮತ್ತು ಮುಂದಕ್ಕೆ ಆಲೋಚನೆ ಮಾಡ್ತೀವಿ. ಅಂದರೆ ಏನಂತೀವಿ ನಾವು ಬುದ್ಧಿ ಖರ್ಚು ಮಾಡಿದಷ್ಟು ಬುದ್ಧಿ ಬೆಳೆಯುತ್ತೆ. ಹಾಗೆ ಚೆನ್ನಾಗಿತ್ತು. ನೀವು ಟೊಯೋಟಾ ಬಿಟ್ಟು ಬಂದಾಗ ನಿಮಗೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ಕಲೀಗ್ಸ್ ಇರ್ಬೋದು, ಅವರೆಲ್ಲ ಇಷ್ಟೊಳ್ಳೆ ಕಂಪ್ನಿ ಕೆಲಸ ಮಾಡ್ತಿದ್ಯಾ, ಬಿಟ್ಟು ಹೋಗಿದ್ಯಾ ಯಾಕೆ ಏನು ಅಂತ ಮಾತುಗಳೆಲ್ಲ ಬಂದಿತ್ತಾ? ಅಥವಾ ಖಂಡಿತ ಸರ್. ಯಾವ ಥರ ಅಂದರೆ ನಿಮ್ಮ ಪ್ರತಿಕ್ರಿಯೆ? ಖಂಡಿತ ಟೀ ಪುಡಿ ಮಾರ್ತಾನಂತೆ ಅಂತ ಬಂದಿತ್ತು, ಅದಾದಮೇಲೆ ಲೋಟ ತೊಳಿತಾನಂತೆ ಅಂತ ಬಂದಿತ್ತು, ಏನೋ ಅಂಗಡಿ ಮಾಡ್ಕೊಂಡವಂತೆ ಚಾ ಅಂಗಡಿ ಮಾಡ್ಕೊಂಡಿದ್ದಾನಂತೆ ಅಂತ ಬಂದಿತ್ತು. ಅದೆಲ್ಲ ಬಂದಿತ್ತು, ಎಲ್ಲ ಥರನೂ ಬಂದಿತ್ತು. ಯಾಕೆ ಬಿಟ್ಟ ಕಂಪ್ನಿ ಅನ್ನೋದು, ಆಮೇಲೆ ನಮ್ಮನ್ನು ಬೇರೆ ಕೀಳು ಮಟ್ಟದಲ್ಲಿ ನೋಡೋಂಥದ್ದು ಬಂದಿತ್ತು. ಅದಕ್ಕೆಂದ್ರೆ ಅದೆಲ್ಲ ಇದ್ದೇ ಇರುತ್ತೆ ಸರ್, ಸಹಜ ಅದೇ. ಅದಕ್ಕೆಂದ್ರೆ ಹ್ಯೂಮನ್ ಬೀಯಿಂಗ್ಸು ನಾವು ಆದರೂ ಹೇಳ್ತೀವಿ, ಯಾರಾದರೂ ನಮಗೆ ಕೆಲವರು ಕಾಳಜಿಗೆ ಫೋನ್ ಮಾಡಿದ್ದಿತ್ತು, ಯಾಕೆ ಬಿಟ್ಟಪ್ಪ ಚೆನ್ನಾಗಿತ್ತು ಕಂಪ್ನಿ ಅಂದರೆ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯಾಕೆಂದರೆ ಅಲ್ಲಿದ್ದರೂ ಇಲ್ಲಿ ಏನೇ ಇದ್ರೂ ಅಲ್ಲಿ ನಮ್ಮ ಒಂದು ಕೊಡೋಂಥ ಸಂಬಳಕ್ಕಾಗಿರ್ಬೋದು, ಯಾಕೆಂದರೆ ಒಂದು ತನ್ನ ತಿಂತಾ ಇರ್ತೀವಿ. ಇವತ್ತು ಏನೋ ಒಂದು ಬೆಳೆದಿದ್ದೀವಿ ಅಂದರೆ ಎಲ್ಲ ಕಡೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಹಾಕಿರೋಂಥ ಒಂದು ಅನ್ನದ ಋಣ ನಮ್ಮ ಮೇಲೆ ಇದ್ದೇ ಇರುತ್ತೆ. ಅನ್ನದ ಋಣಕ್ಕೆ ತಕ್ಕಾದ್ರೂ ನಾವು ಕೆಲಸ ಮಾಡಲೇಬೇಕಾಗುತ್ತೆ. ಹಂಗಾಗಿ ಆ ಕೆಲಸಕ್ಕೆ ನಾವು ಮಾಡ್ತಾಯಿದ್ವಿ. ಹಂಗೆಲ್ಲ ಬಂದಿರೋದು ಕ್ವಶನ್ಸ್ ಇದೆ. ಅದಾದಮೇಲೆ ಸಡನ್ಲಿ ಬಿಟ್ಟಾಗ ಏನಿದ್ದಿಲ್ಲ. ಈಗ ಒಂದು 3 ವರ್ಷ ಏಕೆಂದರೆ ಈ ಕಂಪ್ನಿ ಬೆಳಿಬೇಕಂದ್ರೆ ಟೈಮ್ ತೊಗೊಳುತ್ತೆ. ನಾವು ಅವಾಗ ಗಿಡ ಇತ್ತು, ಇವಾಗ ಒಂದು ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಣ್ಣ ಸಸಿ ಇದ್ದಿದ್ದನ್ನೇ ಇವತ್ತೊಂದು ಗಿಡದ ಮಟ್ಟಕ್ಕೆ ತೊಗೊಂಬಂದಿದ್ವಿ. ಇವತ್ತೆಲ್ಲ ಗುರುತಿಸ್ತಾರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥವ್ರು ಹಂಗೆ ಅಂತೇಳಿ ಎಷ್ಟೋ ಹೆಮ್ಮೆ ಪಡ್ಕೊಂಡು ಹೇಳ್ತಾರೆ. ಸೊ ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಂದನೆ ಮಾಡಿದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿ ನನ್ನ ಕಾಳಜಿ ಮಾಡಿದವ್ರಿಗೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಲೈಫ್ ಅಂದಮೇಲೆ ಎಲ್ಲ ಥರ ಇರುತ್ತೆ, ನಾವು ಎಲ್ಲದನ್ನು ಪಾಸಿಟಿವ್ ಆಗೇ ತೊಗೊಬೇಕು. ಸೊ ಯಾರಾದರೂ ನಮ್ಮ ಬಗ್ಗೆ ನೆಗೆಟಿವ್ ಹೇಳಿದ್ರೆ ಅವ್ರು ಏನಕ್ಕೆ ನೆಗೆಟಿವ್ ಹೇಳ್ತಾರೆ, ಯಾಕೆ ನೆಗೆಟಿವ್ ಹೇಳ್ತಾರೆ, ನಾವೇನು ನ್ಯೂನತೆ ಮಾಡ್ಕೊಬೇಕು ಅಂತ ಕಲ್ತ್ರೆ ಖಂಡಿತ ನಾವು ಸಕ್ಸೆಸ್ ಆಗ್ತೀವಿ. ಈ ಇನಿಷಿಯಲ್ ಡೇಸಲ್ಲಿ ನಿಮ್ಮ ಅಂದರೆ ಒಂದು 12 ಗಂಟೆ ಸುದೀರ್ಘವಾಗಿ ಕೆಲಸ ಮಾಡೋವಂಥದ್ದು ಇರ್ಬೋದು, ಮತ್ತು ಈ ಬಿಸ್ನೆಸ್ನ ಸೆಟಪ್ ಮಾಡಿ ಈ ಹಂತಕ್ಕೆ ತೊಗೊಂಬರೋದಕ್ಕಿರ್ಬೋದು, ಒಂದು ಮೆಂಟಲ್ ಸ್ಟ್ರೆಸ್ ಆವಾಗಲೇ ಹೇಳ್ದಂಗೆ, ಇನ್ನೊಂದು ಇಲ್ಲ ಇದು ಸಾಕು ಇನ್ನು ನನ್ನ ಹತ್ರ ಇದು ಮಾಡೋಕ್ಕಾಗಲ್ಲ ಅಂತ ಒಂದು ಬ್ರೇಕ್ ಪಾಯಿಂಟ್ ರೀಚ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರಿ? ನಿಮ್ಮ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿತ್ತು? ಖಂಡಿತ ಸರ್, ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿಗಂತೂ ಟೈಮ್ ಕೊಡೋಕ್ಕಾಗಿಲ್ಲ, ಟೈಮ್ ಕೊಟ್ಟಿಲ್ಲ. ಬಟ್ ಅವ್ರ ಕೈಲಿ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅವರು ಅದನ್ನು ಸಪೋರ್ಟ್ ಮಾಡಿದ್ದಾರೆ, ಒಂದನೇದಾಗಿ. ಎರಡನೇದಾಗಿ ಯಾವತ್ತೂ ನಾನು ಈ ಕೆಲಸ ಸ್ಟ್ರೆಸ್ ಆಗಿದೆ ನನ್ನ ಕೈಲಿ ಆಗಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಯಾವತ್ತು ಅಂದ್ಕೊಂಡಿದ್ದೀವಿ ಅಂತಂದರೆ ನಾವು ಏನಾದರೂ ಯಾರಿಗಾದರೂ ಒಳ್ಳೇದು ಮಾಡಿಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಅವರು ಒಂದು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡೋಂಗೆ ಫ್ರಾಂಚೈಸಿ ಮಾಡಿಕೊಟ್ಟಿರೋದಾಗಿರೋದು, ಇಲ್ಲ ಕೆಲಸಗಾರ ನಮ್ಮದ್ರ ಕೆಲಸ ಬಂದಿರ್ತಾರೆ ಅವ್ರಿಗೆ ಒಳ್ಳೇದು ಮಾಡಿಕೊಟ್ಟಾಗ ಸೊ ಅವರಿಂದ ಆಗ ಅಂತ ಒಂದು ನೆಗೆಟಿವ್ ಆಗಿರುತ್ತಲ್ಲ ನಮಗೆ, ಆವಾಗ ಅನಿಸಿದೆ ನಮಗೆ ಎಷ್ಟು ಮಾಡಿದ್ರು ನಮ್ಮನ್ನು ಮತ್ತೆ ಅದೇ ರೀತಿ ನಮಗೆ ಇದು ಮಾಡ್ತಾರಲ್ಲ ಅವು ಕಾಮನ್ ಸರ್. ಈಗ ಒಂದು ಒಳ್ಳೆ ದಾರಿಯಲ್ಲಿ ನಡೀತೀವಿ ಅಂದಾಗ ಎಡವೋದು ಸಹಜ, ಮುಂದಕ್ಕೆ ಹೋಗೋದು ಸಹಜ, ಹಂಗಿರುತ್ತೆ. ಆ ಟೈಮಲ್ಲಿ ಅನಿಸಿದೆ. ಬಿಟ್ಟರೆ ಬಿಸ್ನೆಸ್ಸಲ್ಲಿ ಯಾವತ್ತೂ ಸಾಕಪ್ಪ ಅಂತ ಯಾವತ್ತೂ ಅನಿಸಿಲ್ಲ ಸರ್. ಆಮೇಲೆ ಮೆಂಟಲ್ ಸ್ಟ್ರೆಸ್ ಅಂತ ಯಾವತ್ತೂ ಅನಿಸಿಲ್ಲ. ಯಾಕೆಂತಂದರೆ
ನೀವು ನಂಬಲ್ಲ, ನಾನು ಡೈಲಿ ನಿದ್ದೆ ಮಾಡಿದ್ರೆ 5ರಿಂದ 6 ಅವರ್ ಮ್ಯಾಕ್ಸಿಮಮ್. ಅದರ ಮೇಲೆ ನಾನು ನಿದ್ದೆ ಮಾಡಲ್ಲ. 5ರಿಂದ 6 ಅವರ್ ನಿದ್ದೆ ನಾನು ಅಷ್ಟೇ ಮ್ಯಾಕ್ಸಿಮಮ್, ಅದರ ಮೇಲೆ ನಾನು ನಿದ್ದೆ ಮಾಡೋದು. ಇವತ್ತು ಅಷ್ಟೇ ಮಿನಿಮಮ್ 16ರಿಂದ 18 ಅವರ್ ಅಂತೂ ಕೆಲಸ ಮಾಡೇ ಮಾಡ್ತೀನಿ ಸರ್. ಯಾವ ಥರ ಇರುತ್ತೆ ಕೆಲಸ ಅಂತ ಹೇಳಿದ್ರೆ ಕೇಳಿ. ಒಂದು ನಮ್ಮ ಫ್ರಾಂಚೈಸಿ ಔಟ್ಲೆಟ್ಗಳ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದ್ರದ್ದು ಕಾಲ್ ಅಟೆಂಡ್ ಮಾಡಿಸೋದಿರುತ್ತೆ. ಜೊತೆ ಹೊಸ ಫ್ರಾಂಚೈಸಿ ಹೆಂಗೆ ಬರೋದು ನಾನೇ ನೋಡ್ತಾ ಇರ್ತೀನಿ. ಮೂರನೇದು ನಮ್ಮ ಔಟ್ಲೆಟ್ಗಳಲ್ಲಿ ಏನೇನಿರುತ್ತೆ ಅದನ್ನು ನೋಡ್ತೀವಿ. ಜೊತೆಗೆ ಪ್ರೊಡಕ್ಷನ್ನು ಸಹ ನಾನೇ ಮಾಡೋಂಥದ್ದು, ಯಾರಿಗೂ ಅದನ್ನು ಇದು ಮಾಡಿಕೊಟ್ಟಿಲ್ಲ. ಯಾಕೆಂದರೆ ಆ ಒಂದು ಕ್ವಾಲಿಟಿ ಬರಬೇಕಂದ್ರೆ ನಾವು ಒಂದು ಮೇಂಟೈನ್ ಮಾಡಲೇಬೇಕು. ಜೊತೆಗೆ ಒಂದು ಅಕೌಂಟ್ಸ್ ನೋಡೋದಾಗಿರ್ಬೋದು, ಹೊಸದು ಕನೆಕ್ಷನ್ಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಬ್ಯುಸಿ ಇದ್ದಾಗ ನಾವು ನೆಗೆಟಿವ್ ಆಲೋಚನೆಗಳಿಗೆ ಹೋಗಲ್ಲ. ನಾವು ಅದ್ರ ಬಗ್ಗೆನೇ ಚಿಂತನೆ ಮಾಡಿದಾಗ ನಾವು ಮುಂದಕ್ಕೆ ಬರೋಕ್ಕೆ ಸಹಕಾರಿಯಾಗಿರುತ್ತೆ. ನೀವು ಬೆಳೆದು ಬಂದಂಥದ್ದು ಒಂದು ಗ್ರಾಮೀಣ ಪ್ರದೇಶ, ಹಳ್ಳಿ ವಾತಾವರಣ. ಇದರಲ್ಲಿ ಆ ವಾತಾವರಣ ಮತ್ತು ಈಗ ನೀವು ಜನರ ಜೊತೆ ಕನೆಕ್ಟ್ ಆಗೋದಕ್ಕೆ ಆ ವಾತಾವರಣ ಹೇಗಾದರೂ ಸಹಾಯ ಆಗ್ತಾ ಇದೆಯಾ, ಅಥವಾ ನಿಮ್ಮ ಒಂದು ಈ ಒಂದು ಹಿನ್ನೆಲೆ ಇದೆಯಲ್ಲ ಜನರದ್ದು, ಅಲ್ಲಿ ನೀವು ಕಷ್ಟ ನೋಡ್ಕೊಂಡು ಬಂದಿರೋವಂಥದ್ದು, ಜನರಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಹೆಂಗಾದ್ರು ಹೆಲ್ಪ್ ಆಗ್ತಾ ಇದೆಯಾ? ಅಕಸ್ಮಾತ್ ಆಗ್ತಿದೆ ಅಂತಂದರೆ ಹೇಗೆ? ಸರ್, ಒಂದು ಏನಪ್ಪ ಅಂದರೆ ನಾವಲ್ಲಿ ಮಾಡಿದಂಥ ಹಾರ್ಡ್ ವರ್ಕು, ನಾವು ಸ್ಕೂಲಿಗೆ ಹೋಗ್ತಾನೆ ಹೊಲ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಎಲ್ಲ ಥರ ರೈತಾಪಿ ಕೆಲಸ ಏನು ಬರುತ್ತೆ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಸೊ ಆ ರೈತಾಪಿ ಕೆಲಸಗಳು ಎಲ್ಲ ಮಾಡೋದ್ರಿಂದ ಅದು ಒಂದು ಆ ಹಾರ್ಡ್ ವರ್ಕು ಇವತ್ತು ನಾನು ಹೇಳಿದ್ನಲ್ಲ 16 ಅವರ್ ಕೆಲಸ ಮಾಡೋಕ್ಕೆ ಒಂದು ಸಪೋರ್ಟ್ ಆಗಿದೆ. ಜೊತೆಗೆ ಅದಾದಮೇಲೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ರೀತಿಯಲ್ಲಿ ಒಂದೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಳ್ತಾ ಬಂದಮೇಲೆ, ಸೊ ಅಲ್ಲಿ ನಾವು ಬೆರೀತಾ ಇದ್ದಿದ್ದು ಯಾವ ಥರ ಅಂತಂದರೆ, ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ನಮಗಿಂತ ಜಾಸ್ತಿ ಓದಿರೋರಾಗಿರ್ಬೋದು, ನಮಗಿಂತ ಉನ್ನತ ಅಧಿಕಾರಿಗಳಾಗಿರ್ಬೋದು, ಅವ್ರ ಜೊತೆಗೆ ಬೆರೆದಾಗ ಅವರ ಒಂದು ನಾಲೆಜು ನಮಗೆ ಶೇರಿಂಗ್ ಆಗುತ್ತೆ. ಯಾವ ಥರ ಅವ್ರು ಮಾತಾಡ್ತಾರೆ, ಯಾವ ಥರ ಯಾರ ಜೊತೆಗೆ ಹೆಂಗೆ ಬೆರೀತಾರೆ, ಸೊ ಅವೆಲ್ಲ ಕೆಲವೊಂದೆಲ್ಲ ಹೆಲ್ಪ್ ಆಗಿದೆ. ಸೊ ನಾವು ಒಂದು ಹಳ್ಳಿಯಿಂದ ಬಂದಿರೋದ್ರಿಂದ ಇವತ್ತು ಎಲ್ಲ ಒಂದು ಕಷ್ಟ ಸುಖಗಳನ್ನು ನೋಡಿರೋದ್ರಿಂದ, ಹಳ್ಳಿಯಲ್ಲಿ ಕಲ್ತಿರೋದ್ರಿಂದನೇ ಇವತ್ತು ನಾವೊಂದು ಸಿಟಿಲಿ ಎಲ್ಲ ಥರ ಸರ್ವೇ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಸರ್. ಹಳ್ಳಿಯಿಂದ ಮಾಡಿದ್ರೆ ಇಲ್ಲೇ ಒಂದು ಸಿಟಿಲಿ ಬಂದರೆ ಏನೋ ಒಂದು ಕಷ್ಟ ಬಂದ ತಕ್ಷಣ ನಾವು ಹೆದರ್ಕೊಳ್ಳೋಂಥ ಚಾನ್ಸಸ್ ಇರ್ತಿತ್ತು ಅನಿಸುತ್ತೆ. ಬಟ್ ಎಲ್ಲ ಕಷ್ಟನೂ ಬಿಗಿನಿಂಗಲ್ಲೇ ನೋಡೋದ್ರಿಂದ ಇವತ್ತು ಏನೇ ಒಂದು ಕಷ್ಟ ಬಂದ್ರೂ ಎದುರಿಸೋಂಥ ಶಕ್ತಿ ಇದೆ. ನಿಮ್ಮ ಪ್ರಕಾರ ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಂದರೆ ಯಾವ ಒಳ್ಳೆ ಹುಚ್ಚತನ ಇರಬೇಕು? ಸರ್, ಉಚಿತನ ಅಂತಂದರೆ ಏನಾದರೂ ಮಾಡೇ ತೀರ್ತೀನಿ ಅನ್ನೋದು ಒಂದು ಉಚಿತನ ಇರಬೇಕು. ಉಚಿತನ ಬೇಕೇ ಬೇಕು ಸರ್, ಒಳ್ಳೆ ಉಚಿತನ ಇರಲೇಬೇಕು. ಆಮೇಲೆ ಒಂದು ಪ್ಯಾಷನ್ ಅಂತಂತಲ್ಲ, ಒಂದು ಅದು ಆಸಕ್ತಿ ಅನ್ನೋದು ಬೇಕೇ ಬೇಕು. ನಾನು ಏನಾದರೂ ಆಗಲಿ ಇದು ಗೆಲ್ತೀನಿ ಅಂದಮೇಲೆ. ಆಮೇಲೆ ನಾನು ಅನ್ನೋಕ್ಕಿಂತ ನಾವು ಅನ್ನೋದೊಂದು ಮನಸ್ಥಿತಿಗಳು ಇರಲೇಬೇಕದು. ನಾನು ಅನ್ನೋಕ್ಕಿಂತ ನಾವು ಅನ್ನೋ ಮನಸ್ಥಿತಿ ಇರೋದಕ್ಕೆ ಇವತ್ತು ನನ್ನ ಸಂಸ್ಥೆ ಬೆಳೆದಿದೆ ಸರ್. ನಾನು ಅಂತ ಹೇಳಿದ್ರೆ ಇಲ್ಲೇ ಒಂದು ಅಂಗಡಿ ಮಾಡ್ಕೊಂಡಿರ್ತಿದ್ವಿ, ಏನೋ ಒಂದು ಇರ್ತಿದ್ವಿ. ಇವತ್ತು ನಾವು ಅಂತ ಹೋದಾಗ ಭಾಳ ಜನ ನನ್ನ ಜೊತೆ ಕೈ ಜೋಡಿಸಿರೋದಿದೆ. ಒಳ್ಳೆ ಉಚಿತನ ಬೇಕೇ ಬೇಕು ಸರ್. ಅದು ಒಂದು ನಾವು ನಿರ್ಧಾರ ಮಾಡಿ ತೊಗೊಂಡ್ವಿ ಅಂತಂದರೆ, ಇವಾಗ ಕೆಲವರಿಗೆ ಒಂದು ಬರೀ ಬೇರೆ ಬೇರೆ ಥರ ಹೆಂಗೆ ಹವ್ಯಾಸಗಳು ಇರ್ತಾವಲ್ಲ, ಚಟಗಳು ಅಂತ ಹೇಳ್ತಾರಲ್ಲ, ಆ ಥರ ನಾನು ಇದರಲ್ಲಿ ಏನೋ ಒಂದು ಮಾಡಲೇಬೇಕು ಅನ್ನೋದೊಂದು ಚಟ, ಹಠ, ಜೊತೆಗೆ ಆ ಒಂದು ಉಚಿತನ ಬೇಕೇ ಬೇಕು. ಆ ಉಚಿತನ ಇಲ್ಲ ಅಂತಂದ್ರೆ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರಿಗೆ ಒಂದೊಂದು ಇರುತ್ತೆ, ಕೆಲವ್ರಿಗೆ ಒಂದು ಬರೀ ಫಿಲಮ್ ನೋಡೋದೇ ಇರುತ್ತೆ, ಕೆಲವ್ರಿಗೆ ಬೈಕ್ ರೈಡಿಂಗ್ ಇರುತ್ತೆ, ಕೆಲವ್ರಿಗೆ ಸ್ವಿಮ್ಮಿಂಗ್ ಇರುತ್ತೆ. ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ಇರುತ್ತೆ. ಸೊ ಆ ಥರ ಎಲ್ಲ ಇದ್ದಾಗ ನಾವು ಈ ಥರದ್ದು ನಮ್ಗೆ ಈ ಥರ ನಮಗೇನಂದರೆ ಬರೀ ಒಂದು ಸಮಾಜಕ್ಕೆ ಏನಾರು ಒಂದೊಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಕೊಡುಗೆ ಆಗಿರ್ಬೇಕು ಅನ್ನೋದೊಂದು, ಜೊತೆಗೆ ಒಂದು ಪ್ರಾಡಕ್ಟ್ ಒಳ್ಳೆ ತಲುಪಿಸ್ಬೇಕು, ಅದೇ ಚಿಂತನೆ ಇರುತ್ತೆ. ಒಳ್ಳೆ ಪ್ರಾಡಕ್ಟ್ ತಲುಪಿಸ್ಬೇಕು, ಇನ್ನೂ ಹೆಚ್ಚಿಂದ ಏನೇನು ಮಾಡಬೇಕು ಅನ್ನೋದೊಂದು ಇರುತ್ತೆ. ಅದ್ರ ಬಗ್ಗೆನೇ ಚಿಂತನೆ ಇರುತ್ತೆ. ಸೊ ಹಂಗೆ ಆ ಥರ ಚಿಂತನೆ ಇದ್ದರೆ ಮಾತ್ರ, ಚಿಂತನೆನೂ ಬೇಕು, ಜೊತೆಗೆ ಉತ್ಸಾಹನೂ ಬೇಕು ಸರ್. ಸೂಪರ್. ನಿಮ್ಮ ಒಂದು ಜೀವನನ ಒಂದು ರೀಕ್ಯಾಪ್ ಮಾಡಿ ನೋಡೋದಾದರೆ, ಎಲ್ಲೋ ಇದ್ದಿದ್ದು ಈಗ ಒಂದು ಇಷ್ಟು ದೊಡ್ಡ ಸಾಧನೆ ಮಾಡಿ ಸುಮಾರು ಪ್ರಶಸ್ತಿಗಳೆಲ್ಲ ಬಂತು. ನಿಮಗೆ ಸಿಕ್ಕಂತಹ ಈ ಪ್ರಶಸ್ತಿಗಳನ್ನು ನೋಡ್ತಾ ಇರಬೇಕಾದ್ರೆ ಏನು ಅನಿಸುತ್ತೆ? ಆ್ಯಂಡ್ ಆವಾಗ ಮಾತಾಡ್ತಿರೋರು ಇವಾಗ ಫೋನ್ ಮಾಡಿ ಏನು ಹೇಳ್ತಿದ್ದಾರೆ? ಸರ್, ಇವಾಗ ಏನಂತ ಹೇಳಿದೆ ನಿಮ್ಗೆ ಅದನ್ನೇ ಹೇಳಿದೆ. ಅವತ್ತಿದ್ದು ಶಿವರಾಜ್ ಕುಮಾರ್ ಅವರೇ, ಇವತ್ತಿರೋ ಶಿವರಾಜ್ ಕುಮಾರ್ನ ಅವರೇ. ಮನಸ್ಥಿತಿ ಯಾವತ್ತೂ ಚೇಂಜ್ ಆಗಿಲ್ಲ. ಬಟ್ ಜನಗಳ ಮನಸ್ಥಿತಿಗಳು ಅವತ್ತು ಅವರು ಬೇರೆ ಥರದ ಚಿಂತನೆ ಮಾಡಿದರೆ ಇವತ್ತು ನನ್ನ ಬಗ್ಗೆ ಚಿಂತನೆ ಮಾಡ್ತಾರೆ. ನಾನು ಮುಂದಕ್ಕೂ ಇದೇ ಮನಸ್ಥಿತಿಯಲ್ಲೇ ಇರ್ತೀನಿ. ಬಟ್ ಏನು ಅನಿಸುತ್ತೆ ಅಂದರೆ ಪೊಸಿಷನ್ನಿಗೆ ತಕ್ಕಂಗೆ ವ್ಯಾಲ್ಯೂಸ್ ಇರುತ್ತೆ. ಅಂದರೆ ಒಳ್ಳೆತನ ಈ ಥರದ್ದೆಲ್ಲ ಇರಲ್ಲ, ಪೊಸಿಷನಿಗೆ ತಕ್ಕಂಗೆ ವ್ಯಾಲ್ಯೂಸ್ ಇರುತ್ತೆ ಅನ್ನೋದು ಒಂದು ಗೊತ್ತಾಯಿತು. ಇವತ್ತು ಸಮಾಜದಲ್ಲಿ ಒಂದು ಒಳ್ಳೊಳ್ಳೆ ಪ್ರಶಸ್ತಿ ಕೊಟ್ಟಿರೋದು ಹೆಮ್ಮೆ ಇದೆ. ಜೊತೆಗೆ ಏನಪ್ಪ ಅಂದರೆ ನಾವಿಲ್ಲ ಅಂದ್ರೂ ನಮ್ಮ ಒಂದು ಕುರುಹು ಅನ್ನೋದೊಂದು ಬಿಡಬೇಕಾಗತ್ತೆ. ಸೊ ಆ ಕುರುಹು ಬಿಡೋದಕ್ಕೆ ಇವತ್ತು ಫೈಟ್ ಮಾಡ್ತಾಯಿದ್ದೆ ಸರ್. ನನ್ನ ಜೀವನ ಕಂಡ್ಕೊಬೇಕಂದ್ರೆ ಇವತ್ತಿಗೆ ಸಾಕು. ನಂದು ಇವತ್ತಿಗೆ ನನ್ನ ಲೈಫ್ ಸಕ್ಸಸ್. ನಾನು ಇವತ್ತು ಹೋಗಿ ಕುಂತ್ರೂ ನಾನು ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ ಸರ್ ಇವತ್ತಿಗೆ. ಆದರೆ ಇನ್ನೂ ಸಮಾಜಕ್ಕೆ ಒಳ್ಳೇದು ಮಾಡೋದಿದೆ, ಇನ್ನೂ 4 ಜನಕ್ಕೆ ಒಳ್ಳೇದು ಮಾಡೋದು ಅನ್ನೋದೊಂದು ಮನಸ್ಥಿತಿ ಭಾಳ ಇದೆ ಸರ್. ಅದಿರೋದ್ರಿಂದ ಇನ್ನೂ ಏನಾದರೂ ಒಂದು ಮಾಡಲೇಬೇಕು ಅದಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀನಿ ಇವತ್ತು. ಜೊತೆಗೆ ಮುಂದಿನ ಜೀವನ ಹೆಂಗಿರುತ್ತೆ ಅಂದರೆ ಒಂದು ಒಳ್ಳೆ ತೊಗೊಂಡೋಗಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿ, ಎಲ್ಲರಿಗೂ ಒಂದು ರಿಟೈರ್ಡ್ ಲೈಫ್ ಅಂತ ಇದ್ದೇ ಇರುತ್ತೆ. ಸೊ ನಾನು ಒಂದು ರಿಟೈರ್ಡ್ ಲೈಫ್ ಅಂತ ತೊಗೊಬೇಕು. ಆ ರಿಟೈರ್ಡ್ ಲೈಫ್ ತಗೊಂಡಾಗ ಒಂದು ಹಳ್ಳಿ ಜೀವನದಲ್ಲಿ, ಒಂದು ಹಳ್ಳಿ ರೈತಾಪಿ ಜೀವನದಲ್ಲಿ ಯಾವ ಥರ ಇರ್ತಾರೆ ಆ ಥರ ಇರಬೇಕು ಅನ್ನೋದು ಇದೆ. ಬಿಟ್ಟರೆ ಮುಂದೊಂದೇನೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಆಡಿ ಕಾರ್ ಹಿಡ್ಕೊಂಡು ಬೆಂಜ್ ಹಿಡ್ಕೊಂಡು ಹೇಳಿದ್ನಲ್ಲ ಆವಾಗಲೇ, ಇದೇ ಅಂತ ಚೆಲ್ಲಬಾರ್ದು.
ಇಲ್ಲ ಅಂತ ಬೇಡಬಾರ್ದು. ನಮ್ಮ ಅನುಗುಣಗೆ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಹಿಡ್ಕೊಂಡು ಇರಬೇಕು. ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ನಿಟ್ಟಲ್ಲಿ ಭಾಳ ಆಸೆ ಇದೆ. ನಾನು ಅವಾಗಲೇ ಸಮಾಜದ ಬಗ್ಗೆ ಅಥವಾ ಮಾನವೀಯತೆ ಬಗ್ಗೆ ಕೇಳಬೇಕಾದ್ರೆ ನೀವು ಸ್ವಲ್ಪ ಇಮೋಷ್ನಲ್ ಆದ್ರಿ, ಅದಕ್ಕೆ ಕಾರಣ ಸರ್ ಅದು ಕಷ್ಟಪಟ್ಟು ಬಂದಿರ್ತೀವಲ್ಲ, ಸೊ ಅದು ಬೈ ಇನ್ನರ್ ಫೀಲ್ ಬಂದಿರುತ್ತೆ. ಅವಾಗ ಅದೆಲ್ಲ ಕಷ್ಟದ ದಿನಗಳು ನೆನಪಾಗ್ತವೆ. ಸೊ ನಿಂದನೆ ಮಾಡೋದಾಗಿರ್ಬೋದು, ನಾವು ಕಷ್ಟಪಟ್ಟಿರೋದಾಗಿರ್ಬೋದು. ಕಷ್ಟಪಟ್ಟಿದ್ದೀವಿ ಅಂತ ಯಾವತ್ತು ಆ ಥರ ಏನು ಇದಿಲ್ಲ, ಖುಷಿ ಇದೆ. ಅವತ್ತು ಕಷ್ಟಪಟ್ಟಿದ್ದು ಈಗ ಏನು ಗೊತ್ತಾ ಸರ್, ಎಷ್ಟೋ ಜನ ನಂತರ ಕಷ್ಟಪಟ್ಟರಿದ್ದಾರೆ, ಅವ್ರಿಗೆ ಇವತ್ತಿಗೂ ರಿಸಲ್ಟ್ ಸಿಕ್ಕಿಲ್ಲ. ಭಾಳ ಜನ ಕಷ್ಟಪಟ್ಟರಿದ್ದಾರೆ. ನಾವೆಲ್ಲ ಇವತ್ತೇನೋ ಒಂದು ಆಗಿದ್ದೀವಿ ಅಂತ ನಾವು ಇದು ಮಾತಾಡ್ತಾ ಇದ್ದೀವಿ ಬಿಟ್ಟರೆ ಎಷ್ಟೋ ಜನ ನಂತರ ಕಷ್ಟಪಟ್ಟರಿದ್ದಾರೆ. ಆಮೇಲೆ ಮೋರಲ್ ಸಪೋರ್ಟು ಬೇಕು ಸರ್. ಯಾರಿಗಾದ್ರೂ ಒಬ್ಬರು ಮೋರಲ್ ಸಪೋರ್ಟ್ ಇಲ್ಲ ಅಂದರೆ ಏನೂ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ನೀವೊಂದು ಇವತ್ತಿನ ಬಂದಿದ್ದೀವಿ ಅಂದರೆ ನಿಮ್ಮದೊಂದು ಸಪೋರ್ಟ್ ನಮ್ಗೆ ಇರೋದ್ರಿಂದನೇ ನಾವು ನೆಕ್ಸ್ಟ್ ಮತ್ತೆ ಮುಂದಕ್ಕೆ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತೀವಿ. ಸೊ ಆ ಥರ ಸಪೋರ್ಟ್ ಬೇಕು ನೋಡಿ. ಇವತ್ತು ಬಂದು ನಮ್ಮ ಹುಡ್ಕೊಂಡು ನಮ್ಮದೊಂದು ಫ್ಯಾಕ್ಟ್ರಿ ಶೂಟಿಂಗ್ ಮಾಡೋದಾಗಿರ್ಬೋದು, ಆಫೀಸ್ ಶೂಟ್ ಮಾಡೋದಾಗಿರ್ಬೋದು, ನಮ್ಮ ಬಗ್ಗೆ 4 ಜನಕ್ಕೆ ಪರಿಚಯ ಮಾಡೋದಾಗಿರ್ಬೋದು, ಇದೆಲ್ಲ ನಮ್ಮ ಸಪೋರ್ಟ್ ಸರ್. ಇವತ್ತು ಇದನ್ನು ಮತ್ತೆ ನಮ್ಮನ್ನೆಲ್ಲ ಮುಂದೆ ದಿನಗಳು ಮುಂದೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಆ ಥರ ಒಂದು ಮೋರಲ್ ಸಪೋರ್ಟ್ ಇದ್ದರೆ ಮಾತ್ರ ಸರ್ ನಾವು ಬೆಳೆಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಒಬ್ಬನೇ ಬೆಳಿತೀನಿ, ನಾನು ಒಬ್ಬನೇ ತಿಂತೀನಿ. ಇವತ್ತಿನ ಸಮಾಜದಲ್ಲಿ ಹೆಂಗೆ ಅಂದರೆ ವಿನ್ ಟು ವಿನ್ ಸಿಚುವೇಶನ್ ಸರ್. ನಾನು ಬೆಳಿಬೇಕು, ನಮ್ಮ ಜೊತೆಗಿರೋರನ್ನು ಬೆಳೆಸಬೇಕು, ಮುಂದಕ್ಕೆ ಹೋಗ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ಸರ್ ಇವತ್ತಿನ. ಸೂಪರ್. ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಜೀವನದ ಪಾಠದಲ್ಲಿ ನೀವು ಕಲಿತಂತಹ ಒಂದು ಸಂದೇಶನ ಏನಾದರೂ ಕೊಡೋದಾದರೆ ಏನು ಹೇಳ್ತೀರಿ ಸರ್? ಒಂದು ಕಷ್ಟ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ, ಸುಖ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ಕಷ್ಟ ಬರಲಿ ಸುಖ ಬರಲಿ, ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದರೆ ಮಾತ್ರ ನಾವು ಲೈಫಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಸರ್. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಪ್ರವಾಸಿ ಪ್ರಪಂಚದ ಶಿವರಾಜ್ ಕುಮಾರ್ ಅವರ ಜರ್ನಿ. ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಂತಹ ಒಂದು ನಗರದಲ್ಲಿ ಎಲ್ಲರೂ ನಿಂತು ನೋಡುವಂತಹ ಒಂದು ಮಾಲ್ಗುಡಿ ಎಂಬ ಒಂದು ಸಾಮ್ರಾಜ್ಯನ ಕಟ್ಟಿ ಇವತ್ತು ಎಲ್ರಿಗೂ ಆರೋಗ್ಯಕರ ಗುಟುಕನ್ನು ನೀಡ್ತಾ ಇರುವಂಥವರು ಶಿವರಾಜ್ ಕುಮಾರ್ ಅವರು. ಇಂತಹ ಇನ್ನಷ್ಟು ವಿಷಯಗಳು ವಿಶೇಷಗಳು ಪ್ರವಾಸಿ ಪ್ರಪಂಚದ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ದಯವಿಟ್ಟು ನೋಡೋದು ಮಾತ್ರ ಮರಿಬೇಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದ. ನಾನು ಪ್ರಮೋದ್ ಹೆಗಡೆ.